ನಿದ್ದೆ ಬರ್ತಾ ಇದೆಯಾ? ಯಾರಿಗಾದ್ರೂ ನಿದ್ದೆ ಬರ್ತಾ ಅಂದ್ರೆ ಪಕ್ಕದಲ್ಲಿ ಇದ್ದವ್ರಿಗೆ ಒಂದ್ಸಲ ಏನ್ ಮಾಡಂದ್ರೆ ಈ ರೀತಿಯಾಗಿ ತಿವಿದು ಬಿಡ್ರಿ. ಹಲ್ಲೆಲೂಯಾ. ಸೊ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬನ್ನಿ ನಾವು ದೇವ್ರ ವಾಕ್ಯದ ಕಡೆ ಹೋಗೋಣ. ಯಾರಾದರೂ ಒಬ್ರು ಹಿಂದಿ ಬೈಬಲ್ ತಂದಿರೋದಾದ್ರೆ ಒಬ್ರು ಹಿಂದಿಯಲ್ಲಿ ಒಬ್ರು ಕನ್ನಡದಲ್ಲಿ ದಯವಿಟ್ಟು ಓದಿ ಸಹಕಾರ ಮಾಡ್ರಿ. ಮೊದಲನೇ ಮಲಾಕಿ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ ದಯವಿಟ್ಟು. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ದಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವಂತ ಮಾನ ಎಲ್ಲಿ? ದಣಿಯಾಗಿರಲು ನಾನು ಧಣಿಯಾಗಿರಲು ನನಗೆ ತೋರುವ ಭಯಭಕ್ತಿಯಲ್ಲಿ ಎಂದು ಸೇನಾಧೀಶ್ವರನಾದಂತ ಯೆಹೋವನು ನಿಮಗೆ ನುಡಿಯುತ್ತಾನೆ. ಸಾಕಮ್ಮ, ನಾವು ನೋಡ್ತೇವೆ ಎಲ್ಲರೂ ಬೈಬಲ್ ಅನ್ನ ನಿಮ್ಮ ಮುಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ನನ್ನ ಕಡೆ ನೀವು ಗಮನವನ್ನು ಕೊಡ್ರಿ. ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರಿವತ್ತು ನಮ್ಮ ಜೊತೆ ಮಾತಾಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ದೇವರಿವತ್ತು ಯಾವ ವಿಷಯದಲ್ಲಿ ನಮ್ಮ ಜೊತೆ ಆತನು ಮಾತಾಡಬೇಕಂತದ್ದು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ. ಆತನು ಹೇಳ್ತಾ ಇದ್ದಾನೆ, ಮಗನು ತಂದೆಗೆ ಭಯಪಡ್ತಾ ಇದ್ದಾನೆ. ಒಬ್ಬ ದಾಸನು ಯಜಮಾನನಿಗೆ ಭಯಪಡ್ತಾ ಇದ್ದಾನೆ. ಮಗನು ತಂದೆಗೆ ಭಯಪಡ್ತಾ ಇದ್ದಾನೆ, ದಾಸನು ತನ್ನ ಯಜಮಾನನಿಗೆ ಭಯಪಡ್ತಾ ಇದ್ದಾನೆ. ಆದರೆ ನಾನು ತಂದೆಯಾಗಿರಲು ನನಗೆ ಸಲ್ಲುವಂತ ಭಯ ನಿಮ್ಮಲ್ಲಿ ಎಲ್ಲಿದೆ? ನೀವು ಮಕ್ಕಳಾಗಿರುವುದಾದ್ರೆ ನನಗೆ ಸಲ್ಲುವಂತ ಭಯ ನಿಮ್ಮಲ್ಲಿ ಇದೆಯಾ ಎಂಬುದಾಗಿ ದೇವರು ಇವತ್ತೊಂದು ಪ್ರಶ್ನೆ ನಾನು ಹಾಕ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ನನಗೆ ಭಯಪಡುವಂತವರು ಎಲ್ಲಿ ಎಂಬುದಾಗಿ ದೇವರು ಪ್ರಶ್ನೆ ಹಾಕ್ತಾ ಇದ್ದಾನೆ ಅಂತೇಳಿ ನಾವು ನೋಡ್ತೇವೆ. ಲೋಕದಲ್ಲಿ ಮೈದಾನವನ್ನು, ಆಟ ಆಡುವಂತ ಸ್ಟೇಡಿಯಂ ಅನ್ನು, ಅದಕ್ಕೆ ಅಚ್ಚು ಕನ್ನಡದಲ್ಲಿ ಕ್ರೀಡಾಲಯ ಎಂಬುದಾಗಿ ಅದು ಹೇಳ್ತಾರೆ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಏನಂತಾರೆ ಅದಕ್ಕೆ? ಆಟದ ಮೈದಾನಕ್ಕೆ ಏನಂತಾರ? ಕ್ರೀಡಾಲಯ ಎಂಬುದಾಗಿ ಹೇಳ್ತಾರೆ. ಒಂದ್ ವೇಳೆ ಯಾವ್ದಾದ್ರು ಮೆಡಿಕಲ್ ಶಾಪ್ ಅಲ್ಲಿ ನೀವು ಹೋದ್ರಪ್ಪ ಅಂತಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಮೆಡಿಕಲ್ ಶಾಪ್ ಎಂಬುದಾಗಿ ಹೇಳ್ತಾರೆ. ಅದನ್ನ ಅಚ್ಚು ಕನ್ನಡದಲ್ಲಿ ಔಷಧಾಲಯ ಎಂಬುದಾಗಿ ಹೇಳ್ತಾರೆ ಅಂತ ಹೇಳಿರಿ. ಹೌದಲ್ರಿ? ಅದೇ ರೀತಿಗೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆಟ ಆಡುವಂತ ಸ್ಥಳಕ್ಕೆ ಕ್ರೀಡಾಲಯ ಎಂಬುದಾಗಿ ಹೇಳ್ತಾರೆ. ಔಷಧಗಳನ್ನು ಸಿಗುವಂತ ಸ್ಥಳಕ್ಕೆ ಔಷಧಾಲಯ ಎಂಬುದಾಗಿ ಹೇಳ್ತಾರೆ. ವಿದ್ಯೆ ಕೊಡುವಂತ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ ಅಚ್ಚು ಕನ್ನಡದಲ್ಲಿ ವಿದ್ಯಾಲಯ ಎಂಬುದಾಗಿ ಹೇಳ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಆಟ ಆಡುವಂತ ಸ್ಥಳ ಅದು ಕ್ರೀಡಾಲಯ, ಔಷಧವಿರುವಂತ ಸ್ಥಳ ಅದು ಔಷಧಾಲಯ, ವಿದ್ಯೆ ಕೊಡುವಂತ ಸ್ಥಳಕ್ಕೆ ಇದು ವಿದ್ಯಾ ಆಲಯ ಎಂಬುದಾಗಿ ಹೇಳ್ತಾರೆ. ಇವತ್ತು ಚರ್ಚ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವತ್ತು ದೇವರ ಸನ್ನಿಧಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಚ್ಚು ಕನ್ನಡದಲ್ಲಿ ದೇವಾಲಯ ಎಂಬುದಾಗಿ ಆತರ ಹೇಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿಯ ದೇವಜನರೇ, ನನ್ನ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ನೋಡ್ತಿದ್ದೇವೆ ಕ್ರೀಡಾಲಯದಲ್ಲಿ ನಡೆಯುವಂತ ಕೆಲಸ ಕ್ರೀಡಾಲಯದಲ್ಲಿ ನಡಿಬೇಕು, ಔಷಧಾಲಯದಲ್ಲಿ ನಡೆಯುವಂತ ಕೆಲಸ ಔಷಧಾಲಯದಲ್ಲಿ ಇರಬೇಕು, ವಿದ್ಯಾಲಯದಲ್ಲಿ ನಡೆಯುವಂತ ಕೆಲಸ ವಿದ್ಯಾಲಯದಲ್ಲಿ ನಡಿಬೇಕು. ಆದ್ರೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಒಂದು ಬಹಳ ಶೋಚನೀಯ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಆಟದ ಮೈದಾನದಲ್ಲಿ ಕ್ರೀಡಾಲಯದಲ್ಲಿ ಕ್ರೀಡೆಗಳು ನಡೀತವೆ. ಅದಕ್ಕೆ ಇವತ್ತು ಆ ಹೆಸರು ಚೆನ್ನಾಗಿದೆ. ಇವತ್ತು ಔಷಧ ಸಿಗುವಂತ ಸ್ಥಳಕ್ಕೆ ಔಷಧಾಲಯ ಎಂಬ ಹೇಳುವ ಅಲ್ಲಿ ಔಷಧ ಸಿಗ್ತಾ ಇದೆ. ಆದ್ರೆ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾ ಸಿಗ್ತಾ ಇರೋದ್ರಲ್ಲಿ ವಿದ್ಯಾಲಯ ಇದೆ. ಆದ್ರೆ ನಾವು ನೋಡ್ತಿದ್ದೇವೆ ಇವತ್ತು ಚರ್ಚ್ಗಳಲ್ಲಿ, ದೇವರ ಮಂದಿರದಲ್ಲಿ, ದೇವರ ಸನ್ನಿಧಿಲಿ ಇವತ್ತು ದೇವಾಲಯ ಅಂತಕ್ಕಂಥ ಪವಿತ್ರವಾದಂತ ದೇವಾಲಯದಲ್ಲಿ ನಾವೆಲ್ಲರೂ ಸೇರಿ ಬರ್ತಾ ಇದೀವಲ್ಲ, ಈ ದೇವಾಲಯದ ಮತ್ತು ದೇವರದ ಭಯ ಅಂತಕ್ಕಂಥದ್ದು ಇವತ್ತು ಜನರಲ್ಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ದೇವರ ಭಯ ಅಂತಕ್ಕಂಥದ್ದು ಇವತ್ತು ಜನರಿಗಿಲ್ಲ. ದೇವರ ಭಯ ಅಂತಕ್ಕಂಥದ್ದು ಇವತ್ತು ಪ್ರಜೆಗಳಿಗಿಲ್ಲ.
ದೇವರ ಸನ್ನಿಧಿ ಕುರಿತು ಇವತ್ತು ಅನೇಕ ದೇವರ ಮಕ್ಕಳಿಗೆ, ಅನೇಕ ಕ್ರೈಸ್ತರಿಗೆ ದೇವರ ಭಯ ಅಂತಕ್ಕಂಥದ್ದು ಇಲ್ಲದಿರೋದ್ರಿಂದ ಮಲಾಕಿ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಲೋಕದಲ್ಲಿ ಒಬ್ಬ ಮಗನು ತಂದೆಗೆ ಭಯಪಡ್ತಾ ಇದ್ದಾನೆ. ಈ ಲೋಕದಲ್ಲಿ ಒಬ್ಬ ದಾಸನು ತನ್ನ ಯಜಮಾನನಿಗೆ ಭಯಪಡ್ತಾ ಇದ್ದಾನೆ. ಆದರೆ ನಾನು ನಿಮ್ಮ ತಂದೆಯಾಗಿರಲು, ನೀವು ನನ್ನ ಮಕ್ಕಳಾಗಿರಲು ನನಗೆ ಸಲ್ಲುವಂತ ಭಯ ನಿಮ್ಮಲ್ಲಿ ಎಲ್ಲಿದೆ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ನೀವು ಒಂದು ವೇಳೆ ನಿಜವಾಗಿ ದಾಸರಾಗಿರುವುದಾದ್ರೆ, ಒಂದು ವೇಳೆ ನಾನೇ ನಿಮ್ಮ ಯಜಮಾನನಾಗಿರುವುದಾದ್ರೆ, ಯಜಮಾನನಿಗೆ ಸಲ್ಲುವಂತ ಭಯ ನಿಮ್ಮಲ್ಲಿ ಎಲ್ಲಿದೆ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ನನ್ನ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಆಟ ಆಡುವಂತ ಸ್ಥಳದಲ್ಲಿ, ಮೈದಾನದಲ್ಲಿ, ಕ್ರೀಡಾಲಯದಲ್ಲಿ ಹೋಗಿ ನಾವು ಮಂಚ ಹಾಕೊಂಡು ಮಲಗ್ತೀವಿ ಅಂದ್ರೆ ಅದು ಚೆನ್ನಾಗಿರ್ತದ್ರಿ? ಎದಕ್ಕಿರ್ತದ ಪ್ಲೇಸ್? ಎದಕ್ಕಿರ್ತದಲ್ಲಿ? ಏನ್ ಮಾಡ್ತಾರಲ್ಲಿ? ಎಕ್ಸರ್ಸೈಸ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ, ಜಂಪಿಂಗ್ ಮಾಡ್ತಾರೆ, ಕಸರತ್ ಮಾಡ್ತಾರೆ, ಒಳ್ಳೆ ಯೋಗ ಮಾಡ್ತಾರೆ. ಈ ರೀತಿ ಅನೇಕ ಕಾರ್ಯಗಳನ್ನಲ್ಲಿ ಮಾಡ್ತಾರೆ ಅಂತ ಹೇಳಿದ್ರಿ. ಹಲ್ಲೆಲೂಯಾ. ಅಂತ ಸ್ಥಳದಲ್ಲಿ ಮನೆಗಿರುವ ಮಂಚ ಒಯ್ದು ನಾನು ಹಾಸ್ಕೊಂಡು ಮಲ್ಕೋತೀನಪ್ಪ ಅಂತಂದ್ರೆ ಅಲ್ಲಿದ್ದವ್ರು ಏನಂತಾರೆ ನಿಮ್ಗೆ? ಏನಂತಾರ್ರಿ? ಹಂಗ ಹೋಗಿ ಹಾಕೊಂಡು ಮಲಗ್ಲಿಕ್ಕೆ ಯಾರ ಅವಕಾಶ ಕೊಡ್ತಾರ? ಸ್ಟೇಡಿಯಂನಾಗ, ಕ್ರಿಕೆಟ್ ಸ್ಟೇಡಿಯಂನಾಗ ಹೋಗಿ, ಇಲ್ಲ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದದ, ನಾ ಹೋಗಿ ಮಂಚ ಹಾಲ್ಕೊಂಡು ಮಲ್ಕೋತೀನಿ ಅಂತಂದ್ರೆ ನಿನಗೆ ಸೆಕ್ಯೂರಿಟಿ ಒಳಗ್ ಬಿಡ್ತಾರ? ಆದ್ರೆ ದೇವರ ಮನೆ ಅಂದ್ರೆ ಭಯ ಅದನ ನಿಮಗೆ? ದೇವರ ಸನ್ನಿಧಿ, ದೇವರ ಮಂದಿರ ಅಂದ್ರೆ ಭಯ ಅದನ? ಇವತ್ತು ಅನೇಕ ಕ್ರೈಸ್ತರಿಗೆ, ಎಲ್ಲರಿಗಲ್ಲ, ಕೆಲವೊಬ್ಬರಿಗೆ ಕ್ರೈಸ್ತರಾದಂಥವ್ರಿಗೆ, ಕೆಲವೊಬ್ಬರಿಗೆ ದೇವರ ಮಕ್ಕಳಾದಂಥವ್ರಿಗೆ ಇವತ್ತು ಚರ್ಚ್ ಅಂದ್ರೆ ಭಯ ಇಲ್ಲ. ಇವತ್ತು ದೇವರ ಮಂದಿರ ಅಂದ್ರೆ ಭಯ ಇಲ್ಲ. ದೇವರ ವಾಕ್ಯದಲ್ಲಿ, ಮಲಾಕಿ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಕೇಳ್ತಾ ಇದ್ದೇನೆ, ನನಗೆ ಭಯಪಡುವಂತ ಪ್ರಜೆಗಳು ಎಲ್ಲಿ ಎಂಬುದಾಗಿ ಇವತ್ತು ದೇವರು ಕೇಳ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರವಿರುವಂತ, ಇಲ್ಲಿ ಕೂತು ದೇವರ ಮಾತುಗಳನ್ನು ಕೇಳುವಂತ ನಿಮ್ಮಲ್ಲಿ ಒಂದು ದಮ್ಮು ಧೈರ್ಯ ಇದೆಯಾ? ಇದೇ ಮೇಲೆ ಕೈ ಇಟ್ಕೊಂಡು, ಓ ದೇವರೇ, ನಿನಗೆ ನಾನು ಭಯಪಡುವಂತವಳಾಗಿದ್ದೀನಿ, ಓ ದೇವ, ನಿನಗೆ ನಾನು ಭಯಪಡುವಂತನಾಗಿದ್ದೀನಿ ಎಂಬುದಾಗಿ ಹೇಳುವಂತ ದಮ್ಮು ಧೈರ್ಯ ನಿನ್ನಲ್ಲಿ ಇದೆಯಾ? ಇಲ್ಲಿ ಕೂತ್ಕೊಳ್ಳುವಂತ ನಿಮ್ಮಲ್ಲಿ ಯಾರಾದರೂ ದೇವರ ಅವಶ್ಯದಿಂದ ಮಾತು ಹೇಳ್ತಾ ಇದ್ದೇನೆ. ಇವತ್ತು ಪ್ರಜೆಗಳು, ದೇವಜನರು ದೇವರ ಸನ್ನಿಧಿ ಕುರಿತು, ದೇವರ ಮಂದಿರದ ಕುರಿತು ಇವತ್ತು ಅನೇಕರಿಗೆ ಭಯ ಅಂತಕ್ಕಂಥದ್ದಿಲ್ಲ. ಅನೇಕರು ದೇವರ ಸಭೆ ಜೊತೆ ಆಟ ಆಡ್ತಾ ಇದ್ದಾರೆ. ಜಾಗ್ರತೆ ನನ್ನ ಪ್ರೀತಿ ದೇವರ ಮಕ್ಕಳೇ. ನಿಮ್ದೇನಾದ್ರೂ ಆಟ ಇರೋದಾದ್ರೆ, ನಿಮ್ದೇನಾದ್ರೂ ಮನಸ್ತಾಪ ಇರೋದಾದ್ರೆ, ನಿಮ್ದೇನಾದ್ರೂ ಗಲಾಟೆ ಇರೋದಾದ್ರೆ ಅದು ನಿನ್ನೆ ಮನೆಯಲ್ಲಿ ಇಟ್ಕೊಡ್ರಿ. ನೀವು ದೇವರ ಮನೆಗೆ ಬರುವಂತ ಸಂದರ್ಭದಲ್ಲಿ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ ನೋಡ್ತೀವಿ, ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿನ್ನ ಹೆಜ್ಜೆಯನ್ನು ಗಮನಿಸು, ನಿನ್ನ ಪ್ರವರ್ತನೆಯನ್ನು ಗಮನಿಸು ಎಂಬುದಾಗಿ ದೇವರು ಹೇಳ್ತಾನೆ. ಆದರೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಚರ್ಚ್ಗಳಲ್ಲಿ ಏನಿಲ್ಲ ಹೇಳ್ರಿ. ಇವತ್ತು ಚರ್ಚ್ಗಳೆಲ್ಲ ಕೀಬೋರ್ಡ್ ಇಲ್ವಾ? ಚರ್ಚ್ಗಳೆಲ್ಲ ಮ್ಯೂಸಿಕ್ ಸಿಸ್ಟಮ್ ಇಲ್ವಾ? ಚರ್ಚ್ಗಳಲ್ಲಿ AC ಇಲ್ವಾ? ಚರ್ಚ್ಗಳೇನು ವಾದ್ಯಗಳಿಲ್ವಾ? ಚರ್ಚ್ಗಳಲ್ಲಿ ವರ್ಷಿಪ್ ಟೀಪ್ ಮಾಡುವಂತ ವರ್ಷಿಪ್ ಟೀಪ್ ಇಲ್ವಾ? ಆರಾಧನೆ ಮಾಡುವಂತ ಗುಂಪಿಲ್ವಾ ಚರ್ಚಲ್ಲಿ? ಚರ್ಚಲ್ಲಿ ನೀನು ಬಿಸಿಲಿನಿಂದ ಬಂದಾಗ ನಿನಗೆ ಕೆಳಗಡೆ ಕೂತಂತ ಸಂದರ್ಭದಲ್ಲಿ ನಿನಗೆ ಮೇಲ್ಗಡೆ ಫ್ಯಾನ್ ಇಲ್ವಾ? ಚರ್ಚಲ್ಲಿ ನೀನು ಕೂತ್ಕೊಳ್ಳೋದಕ್ಕೋಸ್ಕರ ಕೆಳಗಡೆ ಮ್ಯಾಟ್ ಇಲ್ವಾ? ಇಷ್ಟು ಸಾಲದಂತೆ ನೀನು ಚರ್ಚ್ಗೆ ಬಂದಂತ ಸಂದರ್ಭದಲ್ಲಿ, ದೇವ್ರ ಮಂದಿರಕ್ಕೆ ಸಂದರ್ಭದಲ್ಲಿ ನಿನಗೆ ಅಲ್ಲಿ ವಾಕ್ಯ ಉಪದೇಶ ಮಾಡುವಂತ ಬೋಧಕರು ನಿನಗಿಲ್ವಾ? ಅಲ್ಲಿ ಅನೇಕ ಆತ್ಮೀಯರು ನಿನಗಿಲ್ವಾ? ಅನೇಕ ನಾಯಕರು ಅಲ್ಲಿ ನಿನಗಿಲ್ವಾ? ಅನೇಕ ಪ್ರಾರ್ಥನೆ ಪರು ಅಲ್ಲಿಲ್ವಾ? ಅನೇಕ ದೇವರ ವಾಕ್ಯ ವಾರದ ಮೇಲೆ ವಾರ, ದಿನ ಆದ ಮೇಲೆ ದಿನ ನಾವು ನೋಡ್ತೇವೆ. ಮಂಗಳವಾರ ಸಂಘ ಪ್ರಾರ್ಥನೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ, ಶನಿವಾರ ಸಹೋದರಿಯರ ಕೂಡಿಕೆ, ತಿರುಗಿ ಸಂಡೆ ಬಂತಪ್ಪ ಅಂದ್ರೆ ಆರಾಧನೆ, ತಿರುಗಿ ವಾರದ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೌಸ್ ವಿಸಿಟಿಂಗು, ಮತ್ತೆ ತಿರುಗಿ ನಾವು ನೋಡ್ತೇವೆ ತಿಂಗಳ ಮಧ್ಯದಲ್ಲಿ ಆಲ್ ನೈಟ್ ಪ್ರೇಯರು, ಚೈನ್ ಪ್ರೇಯರು, ಈ ರೀತಿಯಾಗಿ ವಾಕ್ಯ ಉಪದೇಶ ಮಾಡುವಂತ ಜನರು ನಿನಗಿಲ್ವಾ? ಚರ್ಚಲ್ಲಿ ಎಲ್ಲ ಇದೆ, ಸಭೆಯಲ್ಲಿ ಎಲ್ಲ ಇದೆ, ಬೇಕಾಗಿರುವಂತ ಎಲ್ಲ ವಸ್ತುಗಳು ಇವತ್ತು ಚರ್ಚಲ್ಲಿದೆ. ಆದ್ರೆ ಇಲ್ಲದಿರುವುದು ಏನೆಂಬುದಾಗಿ ನಾವು ದೇವರ ವಾಕ್ಯದ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ, ದೇವರ ಭಯ ಅಂತಕ್ಕಂಥದ್ದು ಇವತ್ತು ವಿಶ್ವಾಸಿಗಳಲ್ಲಿ, ಜನರಲ್ಲಿ, ದೇವರ ಮಂದೆಯಲ್ಲಿ ಇವತ್ತು ಕಾಣ್ತಲ್ಲ ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ,
ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೀವಪ್ಪ ಅಂತಂದ್ರೆ, ದೇವರಿಂದ ಬರುವಂತ ಮೇಲುಗಳು, ದೇವರಿಂದ ಬರುವಂತ ಆಶೀರ್ವಾದಗಳು ನಾವು ಅನೇಕ ಸಲ ಯಾಕೆ ಕಳ್ಕೊಳ್ತೀವಿ ಎಂಬುದಾಗಿ ದೇವರ ವಾಕ್ಯದ ಸಂಬಳಿ ದೇವರ ಭಯ ಇಲ್ಲದೆ ಇರುವುದರಿಂದ ನಾವು ಅನೇಕ ಆಶೀರ್ವಾದಗಳನ್ನು ಕಳ್ಕೊಳ್ತೇವೆ ಮತ್ತು ಅನೇಕ ನಷ್ಟಗಳಿಗೆ, ಕಷ್ಟಗಳಿಗೆ ಕೂಡ ನಾವು ಗುರಿ ಆಗ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿಯ ತಮ್ಮ ತಂಗಿ, ಈ ಮಾತುಗಳನ್ನು ಕೇಳುವಂತ ನೀವು ಯಾರೇ ಆಗಿದ್ರು ಕೂಡ, ಇವತ್ತು ದೇವರು ಮಗನು ತಂದೆಗೆ ಭಯಪಡ್ತಾ ಇದ್ದಾನೆ, ಒಬ್ಬ ದಾಸನು ತನ್ನ ಯಜಮಾನನಿಗೆ ಭಯಪಡ್ತಾ ಇದ್ದಾನೆ. ನಾನು ತಂದೆಯಾಗಿರಲು ನೀವು ಒಂದು ವೇಳೆ ನಿಜವಾದಂತ ಮಕ್ಕಳಾಗಿರುವುದಾದ್ರೆ ನಿಮ್ಮ ಭಯ ಎಲ್ಲಿದೆ ಎಂಬುದಾಗಿ ಆತನ ಕೇಳ್ತಾ ಇದ್ದೆ. ಒಂದು ವೇಳೆ ನೀವು ಒಂದು ವೇಳೆ ದಾಸರಾಗಿರುವುದಾದ್ರೆ, ನಾನೇ ನಿಮ್ಮ ಯಜಮಾನನು ಒಂದು ವೇಳೆ ಆಗಿರುವುದಾದ್ರೆ, ಯಜಮಾನನಿಗೆ ತೋರಿಸುವಂತ ಭಯ ನಿಮ್ಮಲ್ಲಿ ಇದೆಯಾ ಎಂಬುದಾಗಿ ದೇವರಿಗೆ ಕೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದು ಸಲ ದೇವರ ವಾಕ್ಯದಲ್ಲಿ, ದೇವರ ವಾಕ್ಯದ ಬೆಳಕಿನಲ್ಲಿ, ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಾನು ನೀನು ದೇವರು ಕೊಡುವಂತ ಈ ವಾಕ್ಯದ ಬೆಳಕಿನಲ್ಲಿ ನನ್ನ ಜೀವಿತವನ್ನು, ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಅಯೋಗ್ಯವಾಗಿ ನಾವು ಕರ್ತನ ಮೇಜಿನಲ್ಲಿ ಒಂದ್ ವೇಳೆ ಕೈ ಹಾಕಿದೇವಪ್ಪ ಅಂತಂದ್ರೆ ನಾವು ರೋಗದ ಪಾಲಾಗಬೇಕಾಗ್ತದೆ, ನಾವು ಬಲಹೀನರಾಗಬೇಕಾಗ್ತದೆ, ನಾವು ಶಾಪಕ್ಕೆ ಕಾರಣರಾಗಬೇಕಾಗ್ತದೆ, ನಾವು ಕೊನೆಗೆ ಮರಣಕ್ಕೆ ಪಾಲುಗಾರರಾಗಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವಜನರೇ, ಇವತ್ತು ದೇವರು ಭಯ ಪಡುವಂತವರು ಎಲ್ಲಿ ಇದ್ದಾರೆ ಎಂಬುದಾಗಿ ದೇವರು ನಮಗೆ ಕೇಳುವಂತ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಸಭೆಗೆ ಬರ್ತಾ ಇದ್ದೀವಿ, ಚರ್ಚಿಗೆ ಬರ್ತಾ ಇದ್ದೀವಿ, ಆರಾಧನೆಗೆ ಬರ್ತಾ ಇದ್ದೀವಿ, ಕಾಣಿಕೆಗಳು ಕೊಡ್ತಾ ಇದ್ದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ಮತ್ತೊಂದು ಮಗದೊಂದು ಮನೆ ಭಕ್ತಿ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದ್ರೆ ದೇವರ ಭಯ ಅಂತಕ್ಕಂಥದ್ದು ನನ್ನಲ್ಲಿ, ನಿನ್ನಲ್ಲಿ ಇದೆ ಅನ್ನುವುದಕ್ಕೆ ದೇವರು ಕೆಲವೊಂದು ಗುರುತುಗಳನ್ನು ಆತನು ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಸುಮ್ಮನೆ ನಾನು ದೇವರಿಗೆ ಭಯಪಡ್ತಾ ಇದ್ದೀನಿ, ದೇವರಿಗೆ ನಾನು ಭಯಭಕ್ತಿ ಉಳ್ಳವಳಾಗಿದ್ದೀನಿ, ನಾನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದೇನೆ ಎಂಬುದಾಗಿ ಸುಮ್ಮನೆ ನಿನ್ನ ಬಾಯಿಂದ ಹೇಳಿದ ಮಾತ್ರ ಅದು ಆಗುವುದಿಲ್ಲ. ನೀನು ನಿಜವಾಗಿ ನಿನ್ನಲ್ಲಿ ದೇವರಿಗೋಸ್ಕರವಾಗಿ ದೇವರ ಭಯ ನಿನ್ನಲ್ಲಿದೆಪ್ಪ ಅಂತಂದ್ರೆ ದೇವರು ಇವತ್ತು 3 ಕಾರಣಗಳನ್ನು, ಇವತ್ತು 3 ಗುರುತುಗಳನ್ನು ಇವತ್ತು ನಿನಗೆ ಕೊಡ್ಲಿಕ್ಕಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆ 3 ಗುರುತುಗಳು, ಭಯ ನಿನ್ನಲ್ಲಿ ಇದೆ, ದೇವರ ಭಯ ನಿನ್ನಲ್ಲಿದೆ, ದೇವರ ಭಯ ನಿನ್ನ ಹೃದಯದಲ್ಲಿ ಇದೆ ಅನ್ನೋದಕ್ಕೋಸ್ಕರವಾಗಿ ದೇವರು ಇವತ್ತು 3 ಗುರುತುಗಳನ್ನು ಕೊಡುವಂತ ಸಂದರ್ಭದಲ್ಲಿ ಆ ಗುರುತು ಒಂದ್ ವೇಳೆ ನಿನ್ನಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ನಿನ್ನಲ್ಲಿ ಭಯ ಇಲ್ಲ, ನಿನ್ನಲ್ಲಿ ದೇವರ ಭಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಬನ್ನಿ ನಾವು ಬೇಗನೆ ಹೋಗೋಣ. ದಯವಿಟ್ಟು ದೇವರ ಭಯ ಇದ್ದಂತವ್ರಿಗೆ ಮೊದಲನೇ ಗುರುತು ಅವರಲ್ಲಿ ಏನಿರ್ತದೆ, ಆ ಗುರುತು ಇತ್ತಪ್ಪ ಅಂತಂದ್ರೆ ಇವ್ರು ನಿಜವಾಗಿ ದೇವರ ಭಯ ಇವರಲ್ಲಿದೆ ಎಂಬುದಾಗಿ ಗೊತ್ತಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಬನ್ನಿ ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊದಲನೇದಾಗಿ ನೀನು ವಿಶ್ವಾಸಿಯಾಗಿದ್ದೀಯಾ, ನಿನ್ನ ರಕ್ಷಣೆ ಹೊಂದಿದ್ದೀಯಾ, ನಿನ್ನ ಬ್ಯಾಪ್ಟಿಸಮ್ ತಗೊಂಡಿದ್ದೀಯಾ, ನಿನ್ನ ಚರ್ಚ್ಗೆ ಬರ್ತಾ ಇದೀಯಾ, ನಿನ್ನ ಆರಾಧನೆ ಮಾಡ್ತಾ ಇದೀಯಾ, ನಿನ್ನ ಭಕ್ತಿ ಕಾರ್ಯಗಳನ್ನು ಮಾಡ್ತಾ ಇದೀಯಾ, ಹೊರಗಿನ ಲೋಕ ನಿನಗೆ ಕ್ರೈಸ್ತಳು ಎಂಬುದಾಗಿ ಕರೀತಾ ಇದೆ, ಆ ರೀತಿಯಾಗಿ ಲೋಕದಲ್ಲಿ ಚಲಾವಣೆ ಆಗ್ತಾ ಇದೆಯಾ. ಆದ್ರೆ ನೀವು ನೋಡ್ತಿದ್ದೇವೆ ದೇವರ ಭಯ ನಿನ್ನಲ್ಲಿ ಇದೆಯಾ ಅಂತಕ್ಕಂಥದ್ದೇ ಇವತ್ತೊಂದು ಪರೀಕ್ಷೆ ಮಾಡ್ಕೊಳ್ಬೇಕು. ನಿನ್ನಲ್ಲಿ ದೇವರ ಭಯ ಇದೆ ಅನ್ನೋದಕ್ಕಾಗಿ ಮೊಟ್ಟ ಮೊದಲನೇ ಗುರುತು. ಬನ್ನಿನೊಂದಾಗಿ ನಿಮ್ಮ ಸತ್ಯವೇದವನ್ನು, ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ, ನಮ್ಮ ಸತ್ಯವೇದವನ್ನು ನಾವೆಲ್ಲರೂ ಕೂಡ ತಿರುಗಿಸೋಣ. ಜ್ಞಾನೋಕ್ತಿ ಪುಸ್ತಕ ಮೊದಲನೇ ಗುರುತು, ದೇವರ ಭಯ ನಿನಗಿದೆ, ದೇವರ ಭಯ ನಿನ್ನ ಹೃದಯದಲ್ಲಿದೆ, ದೇವರ ಭಯ ನಿನ್ನ ಕುಟುಂಬದಲ್ಲಿ ಇದೆ ಅನ್ನೋದಕ್ಕೆ ಮೊದಲನೇ ಗುರುತು, ಮೊದಲನೇ ಸೂಚನೆ ಏನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ದಯವಿಟ್ಟು ಯಾರಾದರೂ ಪ್ರವರ್ಸ್ ಜ್ಞಾನೋಕ್ತಿ 19ನೇ ಅಧ್ಯಾಯ 23ನೇ ವಚನ ದಯವಿಟ್ಟು ಯಾರಾದರೂ ಬರುವುದರ. ಯೆಹೋವನ ಭಯವು ಜೀವದಾಯಕವು, ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಭಯ ನಿನ್ನಲ್ಲಿ ಇದೆ ಅನ್ನೋದಕ್ಕಾಗಿ ಮೊದಲನೇ ಗುರುತೇನಪ್ಪ ಅಂತಂದ್ರೆ, ದೇವರ ಭಯ ನಿನ್ನೊಳಗಿದೆ ಎಂಬುದಕ್ಕೆ ಮೊದಲನೇ ಒಂದು ಗುರುತೇನಪ್ಪ ಅಂತಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾರಿಗೆ ದೇವರ ಭಯ ಇರ್ತದಲ್ರಿ, ಯಾರ ಹೃದಯದಲ್ಲಿ ದೇವರ ಭಯ ಇರ್ತದಲ್ಲ, ಯಾರ ಜೀವಿತದಲ್ಲಿ, ಯಾರ ಕುಟುಂಬದಲ್ಲಿ ದೇವರ ಭಯ ಅಂತಕ್ಕಂಥದ್ದಿರ್ತದಲ್ಲ, ಅವರ ಜೀವಿತದಲ್ಲಿ ನಾವು ನೋಡ್ತೇವೆ ತೃಪ್ತಿ ಅಂತಕ್ಕಂಥದ್ದು ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ.
ನನ್ನ ಪ್ರೀತಿಯ ತಂಗಿ, ನನ್ನ ಪ್ರೀತಿಯ ತಮ್ಮ, ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ನಿಜವಾಗಿ ನಿನ್ನಲ್ಲಿ ಒಂದು ಭಯ ಇದೆಯಪ್ಪ ಅಂತಂದ್ರೆ, ನಿಜವಾಗಿ ದೇವರ ಭಯ ನಿನ್ನ ಹೃದಯದಲ್ಲಿ ಇದೆಯಪ್ಪ ಅಂತಂದ್ರೆ, ನಿಜವಾಗಿ ದೇವರ ಭಯ ನಿನ್ನ ಕುಟುಂಬದಲ್ಲಿ, ನಿನ್ನ ಹೃದಯದಲ್ಲಿ ಇದೆ ಎಂಬುದಾಗಿ ಅದಕ್ಕೊಂದು ಸೂಚನೆ ಏನಪ್ಪಾ ಅಂದ್ರೆ, ಅದಕ್ಕೊಂದು ಗುರುತೇನಪ್ಪಾ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ತೃಪ್ತಿ ಅಂತಕ್ಕಂಥದ್ದು ನಿನ್ನ ಜೀವಿತದಲ್ಲಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. 23ನೇ ವಚನ ಇನ್ನೊಂದು ಸಲ ಓದಮ್ಮ. ಏನಿರ್ತದೆ? ದೇವರ ಭಯ ಇದ್ದಂಥವರಲ್ಲಿ ಏನಿರ್ತದೆ? ಯೆಹೋವನ ಭಯವು ಜೀವದಾಯಕವು. ಯೆಹೋವನ ಭಯವು ಜೀವದಾಯಕ. ಭಯಭಕ್ತಿ ಉಳ್ಳವನು ತೃಪ್ತನಾಗಿ ಆತನು ತೃಪ್ತಿಯಾಗಿ ಈ ಲೋಕದಲ್ಲಿ ಜೀವಿಸುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ತಮ್ಮ, ನನ್ನ ತಂಗಿ, ನನ್ನ ಸ್ನೇಹಿತರೆ, ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ದೇವರ ಭಯ ಯಾರಲ್ಲಿ ಇರ್ತದಲ್ಪ ಅಂತಂದ್ರೆ ಅವರಲ್ಲಿ ತೃಪ್ತಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ವಿಶ್ವಾಸ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ನೀನ್ ದೇವ್ರ ಮಗನಾಗಿದ್ಯಾ, ದೇವ್ರ ಮಗಳಾಗಿದ್ಯಾ, ಆದ್ರೂ ಕೂಡ ನಿನ್ನ ಜೀವಿತದಲ್ಲಿ ದೇವರು ನಿನಗೆ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ, ದೇವರ ಯಾವ ಸ್ಥಿತಿಗತಿಗಳಲ್ಲಿ ನಿನ್ನ ಇಟ್ಟಿದ್ದಾನೋ, ಆ ಇಟ್ಟಂತ ಸ್ಥಿತಿಯಲ್ಲಿ ದೇವರೇ ನನಗೆ ಈ ಸ್ಥಿತಿಯಲ್ಲಿ ಇಟ್ಟಿದ್ದಕ್ಕಾಗಿ ದೇವ ನಾನು ತೃಪ್ತಳಾಗಿದ್ದೇನೆ, ತೃಪ್ತಿಯಾಗಿದ್ದೇನೆ, ದೇವ ನಿನಗೆ ಸ್ತೋತ್ರ ಅಂತ ಹೇಳುವಂತ ಮನಸ್ಸು ಒಂದ್ ವೇಳೆ ನಿನ್ನಲ್ಲಿ ಇಲ್ಲಪ್ಪ ಅಂತಂದ್ರೆ, ನಿನ್ನಲ್ಲಿ ದೇವರು ಕೊಟ್ಟಿದ್ದರಲ್ಲಿ ಪ್ರಸ್ತುತವಾಗಿ ನಿನಗೆ ಇಟ್ಟಂತ ಸ್ಥಿತಿಯಲ್ಲಿ ನೀನು ಒಂದ್ ವೇಳೆ ತೃಪ್ತನಾಗಿ ಇಲ್ಲಪ್ಪ ಅಂತಂದ್ರೆ ನಿನ್ನ ಜೀವಿತದಲ್ಲಿ ದೇವರ ಭಯ ಅಂತಕ್ಕಂಥದ್ದು ನಿನ್ನಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಭಯ ಇಲ್ಲ, ದೇವ್ರ ಭಯ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಿನಗೆ ತೃಪ್ತಿ ಅಂತಕ್ಕಂಥದ್ದಿಲ್ಲ. ನಿನಗೆ ದೇವರು ಏನ್ ಕೊಟ್ಟಿದ್ದಾನಲ್ಲ, ದೇವರು ನಿನಗೆ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನಲ್ಲ, ದೇವರು ಯಾವ ಸ್ಥಿತಿಯಲ್ಲಿ ನಿನ್ನ ಇಟ್ಟಿದ್ದಲ್ಲ, ಆ ಸ್ಥಿತಿ, ಆ ಒಂದು ಸ್ಥಾನ ನಿನಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ ಅಂದ್ರೆ ನೆಕ್ಸ್ಟ್ ಏನು? ನಿನಗೆ ಏನಿಲ್ಲ ಅಂತ ಅರ್ಥ? ಯಾರ ಭಯ ಇಲ್ಲ ಅಂತ ಅರ್ಥ? ದೇವ್ರ ಭಯ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ಸಲ ನಾವೆಲ್ಲಿ ಅತೃಪ್ತಿ ಆಗ್ತೀವಿ ಗೊತ್ತಾ? ಅನೇಕ ಸಲ ಎಲ್ಲಿ ನಾವು ಅಸಂತೃಪ್ತಿ ಆಗ್ತೀವಿ ಗೊತ್ತಾ? ಎಲ್ಲಿ ನಾವು ತೃಪ್ತರಾಗಿ ಜೀವಿಸದೆ ಅಸಂತೃಪ್ತಿಯಿಂದ ಅತೃಪ್ತಿಯಾಗಿ ನಾವು ಎಲ್ಲಿ ಜೀವಿಸ್ತೀವಪ್ಪ ಅಂತಂದ್ರೆ, ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಬಿಟ್ಟು ಬಿಡ್ತೀವಿ. ನಾವು ಇನ್ನೊಬ್ಬರನ್ನ ಯಾವಾಗ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಯಾವಾಗ ಇನ್ನೊಬ್ಬರ ವಸ್ತುಗಳು ನೋಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ, ಯಾವಾಗ ಇನ್ನೊಬ್ಬ ವ್ಯಕ್ತಿಗಳನ್ನು ನೋಡೋಕೆ ನಾವು ಪ್ರಾರಂಭ ಮಾಡ್ತೀವೋ, ಯಾವಾಗ ಇನ್ನೊಬ್ಬರನ್ನು ನೋಡಿ, ಇನ್ನೊಬ್ಬರ ವಸ್ತುಗಳನ್ನು ನೋಡಿ, ಇನ್ನೊಬ್ಬರನ್ನು ನೋಡಿ ಯಾವಾಗ ನಮಗೆ ನಾವು ಹೋಲಿಕೆ ಮಾಡಿಕೊಂಡು ಅವರಲ್ಲಿ ಅದು ಅದ, ನನ್ನ ಬಳಿ ಇದು ಇಲ್ಲ, ಅವ್ರ ಬಲ್ಲಿ ಅದು ಅದ, ನನ್ನ ಬಲ್ಲಿ ಇದು ಇಲ್ಲ ಎಂಬುದಾಗಿ ಯಾವಾಗ ನಿನ್ನ ಮನಸ್ಸಿನಲ್ಲಿ ತೃಪ್ತಿ ಇಲ್ಲದೆ ನಿನ್ನ ಜೀವಿತ ಈ ಲೋಕದಲ್ಲಿ ಜೀವಿಸ್ತೀಯೋ, ಆವಾಗ ನಿನಗೆ ಏನಿಲ್ಲ ಎಂಬುದಾಗಿ ದೇವ್ರು ಹೇಳ್ತಾನಪ್ಪ ಅಂದ್ರೆ ದೇವರ ಭಯ ಅಂತಕ್ಕಂಥದ್ದು ನಿನಗಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ದೇವರ ಭಯ ಇದ್ದವ್ರದ್ದು ಒಂದು ಗುರುತೇನಪ್ಪ ಅಂದ್ರೆ ಅವರು ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವ್ರು ಏನಾಗಿರ್ತಾರೆ? ತೃಪ್ತರಾಗಿರ್ತಾರೆ ಅವ್ರು. ಹಲ್ಲೆಲೂಯಾ. ಹೆಂಗಿರ್ತಾರೆ ಅವರು? ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ, ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರ ಮಕ್ಕಳ ಲಕ್ಷಣ ಏನಪ್ಪಾ ಅಂತಂದ್ರೆ, ದೇವರ ಭಯ ಇದ್ದವ್ರಿಗೊಂದು ಗುರುತು ಏನಪ್ಪಾ ಅಂತಂದ್ರೆ ಅವರ ಜೀವಿತದಲ್ಲಿ ತೃಪ್ತಿ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ಅನೇಕ ಸಲ ಏನಾಗ್ತೀವಪ್ಪ ಅಂತಂದ್ರೆ ದೇವರ ಮಕ್ಕಳೆಂಬ ಹೆಸರು ನಾವು ಇಟ್ಕೊಂಡ್ರು ಕೂಡ, ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಚಲಾವಣೆ ಇದ್ರು ಕೂಡ ನಾವು ನೋಡ್ತೇವೆ ಕೆಲವು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಕೆಲವೊಬ್ಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ತೃಪ್ತಿ ಇಲ್ಲದ ಜೀವಿತವನ್ನು ಅವ್ರು ಜೀವಿಸ್ತಾರೆ. ಉದಾಹರಣೆಗೆ ನೀನು ತಿಳಿಬೇಕಪ್ಪ ಅಂತಂದ್ರೆ, ಇವತ್ತು ಯಾರೋ ಎದುರು ಮನೆ ಪಕ್ಕದ ಮನೆಯಲ್ಲಿರುವಂತ ಸುಂದರಮ್ಮ ಒಂದ್ ದಿವಸ ಸಾರು ಕೊಟ್ಟಿರ್ತಾಳೆ ಒಬ್ರಿಗೆ, ಎದುರು ಮನೆಯವರಿಗೆ. ಕೊಟ್ಟಂತ ಸಂದರ್ಭದಲ್ಲಿ ಪಾಪ ಹೆಂಡತಿ ಏನ್ ಮಾಡ್ತಾಳಂದ್ರೆ, ನಾನ್ ಯಾಕೆ ತಿನ್ಬೇಕಿದು, ನನ್ನ ಯಜಮಾನನಿಗೆ ಕೊಡ್ಬೇಕು, ಅವನಿಗೆ ತೃಪ್ತಿ ಪಡಿಸ್ಬೇಕಂತೇಳಿ ಸಾಯಂಕಾಲ ಯಜಮಾನ ಬರೋ ತನಕ ಸುಂದರಮ್ಮ ಕೊಟ್ಟಂತ ಸಾರು ಇಟ್ಟಿರ್ತಾಳಲ್ಲ, ಅದು ಬಂದು ಆತನಿಗೆ ಊಟ ಬಡಿಸುವಂತ ಸಂದ್ಲಿ ಆ ಸಾರು ಹಾಕುವಂತ ಸಂದ್ಲಿ ಅದನ್ನು ತಿಂದಾಗ ಸ್ವಲ್ಪ ಗೊತ್ತಾಗ್ತದಲ್ಲ, ಸ್ವಲ್ಪ ನಮ್ಮ ಮನೆ ಟೇಸ್ಟ್ ಹೆಂಗ, ಬೇರೆಯವ್ರ ಮನೆ ಟೇಸ್ಟ್ ಹೆಂಗ ಸ್ವಲ್ಪ ಗೊತ್ತಾಗ್ತದ, ಹೌದಲ್ಲ? ಅವಾಗ ಏನಂತದಪ್ಪ ಅಂತಂದ್ರೆ ಹೆಂಡತಿ ಕೇಳ್ತಾನವ, ಏನಂತಾನಂದ್ರೆ, ಯಾಕೋ ಇವತ್ತು ಸಾರು ನಮ್ಮ ಮನೆಗೆ ಮಾಡ್ದಂಗೆ ಕಾಣಲಾಗ್ಯದಲ್ಲ ಅಂತ ನಾವು. ಹಾ ಹೌದ್ರಿ, ಇದು ನಮ್ಮ ಮನೆಗೆ ಮಾಡಿದ್ದಲ್ಲ, ನಿಜನೇ ಇದು ಎಲ್ಲಿಂದಪ್ಪ ಅಂತಂದ್ರೆ ಎದುರ ಮನೆ ಸುಂದರಮ್ಮ ಕೊಟ್ಟಿದ್ ಸಾರದರಿ ಅಂತ ನಾನು ಯಾಕೆ ತಿನ್ಬೇಕು ಅಂತೇಳಿ ನಿಮ್ಗೆ ಕೊಡ್ಬೇಕಂತೇಳಿ ನಿಮ್ ಪ್ರೀತಿಯಿಂದ ಇದನ್ನ ನಾನು ನಿನ್ ಬರೋ ತನಕ ಕಾಯ್ದಿಟ್ಟಿದ್ದೀನ್ರಿ, ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂತೇಳಿ ಇದನ್ನ ಇಟ್ಟಿದ್ದೀನ್ರಿ ಅಂತ ಆಕೆ ಹೇಳ್ತಾಳ ಪಾಪ. ಅವಾಗ ಇವೇನಂತನ, ದಿನ 2 ರೊಟ್ಟಿ ಅವತ್ತು 3 ರೊಟ್ಟಿ ತಿಂದು 1 ಪ್ಲೇಟ್ ಅನ್ನ ತಿಂದು ಏನೇ
ನಿನ್ನ ಮುಖಕ್ಕ ಸುಂದರಮ್ಮ ನಂಗೆ ಸಾರ ಎಂದರ ಮಾಡಿದಿನಿ ನೋಡ್ರಿ ಎಂದರೆ ಆಕಿ ನಂಗೆ ಇಂಥ ಸಾರು ಮಾಡಿ ಹಾಕಿದ ನನಗೆ ನೀ ಏನಿಲ್ಲ ಅವನಿಗೆ ಹೆಂಡತಿ ಅಡಿಗೆ ಮೇಲೆ ತೃಪ್ತಿ ಇಲ್ಲ ಅವನಿಗೆ ತೃಪ್ತಿ ಎಲ್ಲ ಯಾರ ಮೇಲದ ಸುಂದರಮ್ಮನ ಸಾರಿನ ಮೇಲದ ತಿಂದು ಕ್ವಾಣ ಆಗಿದೆ ದೊಡ್ಡ ಹಾನಿಯಾಗಿದೆ ಕಡದ್ರ ನಾಲ್ಕು ಕುಡಿ ಆತಿ ಇಷ್ಟೆಲ್ಲ ದೇಹ ಬೆಳೆಸಿದಂದ್ರೆ ನಿನಗೆ ಸುಂದರಮ್ಮನೆ ಮಾಡಾಕಳ ನಿನ್ನ ಈ ದೇಹ ಬೆಳಿಲಿಕ್ಕೆ ಸುಂದರಮ್ಮನೆ ಮಾಡಾಕಳ ಇಲ್ಲ ದಿನ ಆಕೆ ಮಾಡಿ ಹಾಕಿದಂತ ಹೆಂಡತಿಯನ್ನು ಬಿಟ್ಟು ಆಕೆ ಮಾಡಿದಂತ ಕೆಲಸದಲ್ಲಿ ಆಕೆ ಮಾಡಿದಂತ ಎಲ್ಲ ಕೆಲಸದಲ್ಲಿ ತೃಪ್ತಿ ಪಡದೆ ಇವನ್ ತೃಪ್ತಿ ಹೆಂಗಿರ್ತದೆ ಸುಂದರಮ್ಮನ ಸಾರನಾಗ ಇವನ್ ತೃಪ್ತಿ ಇರ್ತದೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ ದೇವರ ಮಕ್ಕಳಲ್ಲಿ ನಾವು ನೋಡ್ತಿದ್ದೇವೆ. ಇವತ್ತು ದೇವರ ಭಯ ಅಂತಕ್ಕಂಥದ್ದು ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಮಗೇನಿರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿ 19ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಯೆಹೋವನ ಭಯವು ಅದು ಜೀವದಾಯಕವಾಗಿರೋದ್ರಿಂದ ಆತನು ಅದರಲ್ಲಿ ತೃಪ್ತಿಯಾಗಿರೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ ಸಹೋದರನೇ ಸಹೋದರಿ ಯಾರೇ ಆಗಿರಿ ನೀವು ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಏನನ್ನ ಮಾಡಿದ್ದಾನಂದ್ರೆ, ಯಾವ ಸ್ಥಳದಲ್ಲಿ ನಿಮ್ಗೆ ಇಟ್ಟಿದ್ದಾನಪ್ಪ ಅಂತಂದ್ರೆ, ಯಾವ ಉದ್ಯೋಗ ನಿಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಯಾವ ವ್ಯಾಪಾರ ನಿಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಯಾವ ಜೀವಿತ ಬದುಕು ಯಾವ ಕೆಲಸ ನಿಮ್ಗೆ ಕೊಟ್ಟಿದ್ದಾನಪ್ಪ ಅಂದ್ರೆ ನಿಮ್ಮನ್ನು ಯೋಚಿಸಿ ಪರ್ಫೆಕ್ಟ್ ಆಗಿ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಿಮಗೆ ಏನು ಬೇಕು ಅದನ್ನೇ ಕೊಟ್ಟಿದ್ದಾನೆ ಆತನು. ನೀವೇನಂದ್ರೆ ಮತ್ತೊಂದು ಆಗ್ಬೇಕಲ್ಲತ್ತೀರಿ. ನೀವು ಏನಾಗಬೇಕಲ್ಲತ್ತೀರಿ? ನೀವೇನಾಗಬೇಕಲ್ಲತ್ತೀರಿ? ದೇವರು ನಮಗೆ ಏನನ್ನಾದ್ರೂ ಮಾಡಿದನಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ. ನನ್ ಗಿಡ್ಡ ಇದ್ದೀನ ಪರ್ಫೆಕ್ಟ್ ಮಾಡಿದಾನೆ ದೇವ್ರು ನನಗೂ. ನನ್ ಕಪ್ಪಗಿದ್ದೀನ ದೇವ್ರು ಕರೆಕ್ಟ್ ಆಗಿ ಮಾಡಿದ. ನಾನು ಹೇಗಿರ್ಬೇಕು ಹಾಗೆ ಮಾಡಿದ. ನನ್ ಮೂಗ್ ತಪ್ಪಿದೆಯಾ ಇಲ್ಲ ನನಗೆ ಹಾಗೆ ಇರ್ಬೇಕಂಬ ದೇವ್ರು ಪರ್ಫೆಕ್ಟ್ ಮಾಡಿದಾನೆ. ಡಿಸೈನ್ ಕರೆಕ್ಟ್ ಮಾಡಿದಾನೆ ಆತನು. ಅದನ್ನು ಒಪ್ಕೊಂಡು ಅದ್ರಲ್ಲಿ ತೃಪ್ತಿಯಾಗಿರ್ಬೇಕು ನಾವು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಮೂಗು ದಪ್ಪದ ಅಂತೇಳಿ ಸರ್ಜರಿ ಮಾಡ್ಕೊಳಕ್ ಹೋದ್ರೆ ಏನಾಗ್ತದ್ರಿ? ಬಹಳಷ್ಟು ಸಲ ದೇವ್ರ ಮಕ್ಕಳಾಗಿರುವಂತ ನಾವು, ವಿಶ್ವಾಸಿ ಮಕ್ಕಳಾಗಿರುವಂತ ನಾವು ದೇವರು ಕೊಟ್ಟದ್ರಲ್ಲಿ ತೃಪ್ತಿಯಾಗಿರುವುದಿಲ್ಲ ನಾವು. ಒಂದ್ಸಲ ಏನಾಗ್ತದೆ ಅಂತಂದ್ರೆ, ಒಂದು ಕಾಡಿನಲ್ಲಿ ಒಬ್ಬ ಮಂತ್ರವಾದಿ ಒಂದು ಆಲದ ಮೇರೆಗೆ ಕೂತ್ಕೊಂಡು ಆತನು ತಪಸ್ಸು ಮಾಡ್ತಾನೆ, ಆತನು ಸಾಧನೆ ಮಾಡ್ತಾನೆ, ಆತನು ವಶೀಕರಣ ಮಾಡ್ಕೊಳ್ಬೇಕೆಂಬುದಾಗಿ ಆತನು ತಪಸ್ಸಿಗೆ ಕೂತ್ಕೊಂಡಿರ್ತಾನೆ. ಯಾವ ಗಿಡದ ಕೆಳಗಡೆ ಆತನು ತಪಸ್ಸು ಕೂತ್ಕೊಂಡು ಆತನು ವಶೀಕರಣ ಮಾಡ್ಕೋಬೇಕೆಂಬುದಾಗಿ ತಪಸ್ಸು ಮಾಡ್ತಾ ಇರ್ತಾನೋ, ಆ ಗಿಡದ ಕೆಳದಲ್ಲಿ ಆ ಬಡ್ಡೆಯಲ್ಲಿ ಒಂದು ರಂಧ್ರ ಇರ್ತದೆ. ಆ ರಂಧ್ರದಲ್ಲಿ ಒಂದು ಇಲಿ ವಾಸ ಮಾಡ್ತದಲ್ಲಿ. ಆ ಇಲಿ ಏನಾಗ್ತದಪ್ಪ ಅಂತಂದ್ರೆ ಅದರ ಮನೆನೇ ಅಲ್ಲೇ ಇರೋದ್ರಿಂದ ನಾವು ನೋಡ್ತೇವೆ, ಯಾವಾಗ ಈ ಮಂತ್ರವಾದಿ ಬಂದು ಅಲ್ಲಿ ತಪಸ್ಸಿಗೆ ಕೂಡ್ತಾನೋ ಅದು ದಿನ ಆ ಗುಹೆಯಿಂದ ಆ ರಂಧ್ರದಿಂದ ಮೇಲೆ ಬರುವುದು, ಕೆಳಗಡೆ ಹೋಗುದು, ಮೇಲೆ ಬರುವುದು, ಕೆಳಗಡೆ ಹೋಗುದು, ಮೇಲೆ ಬರುವುದು, ಒಳಗಡೆ ಹೋಗುದು. ಇದೇ ಕೆಲಸ ಅದರದು. ಒಂದ್ ದಿವಸ ಹೀಗೆ 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 ಮಾಡಿ ಮಾಡಿ ಒಂದ್ ದಿವಸ ಆ ಮಂತ್ರವಾದಿ ಹತ್ರ ಬಂದು ಆ ಇಲಿ ಹೇಳ್ತದೆ, ಅಯ್ಯ ನೀನ್ ಯಾಕೋ ಬಹಳ ಸಾಧನೆ ಮಾಡಿದಂತ ಮನುಷ್ಯನ ಹಾಗೆ ನಾನು ಕಾಣ್ತಾ ಇದೀಯಾ, ಆದ್ರೆ ನನ್ಗೊಂದು ಆಸೆ ಇದೆ, ನನ್ನ ಆಸೆ ತೀರ್ಸಯ್ಯ ಅಂತ ಹೇಳಿ ಕೇಳ್ತದೆ. ಅವಾಗ ಮಂತ್ರದ ಹೇಳ್ತಾನೆ, ಇಲಿರಾಯ ಏನಪ್ಪ ನಿನ್ನ ಆಸೆ ಎಂಬುದಾಗ ಆತನ ಕೇಳ್ತಾನೆ. ಅವಾಗ ಆ ಇಲಿ ಹೇಳ್ತದೆ, ನೋಡಪ್ಪ ಸ್ವಾಮಿ, ನಾನು ಜೀವನ ಪೂರ್ತಿ ಈ ಗುಹೆಯಲ್ಲಿ ಈ ಬಡ್ಡೆಯಲ್ಲಿ ಒಳಗಡೆ ಹೋಗೋದು, ಹೊರಗಡೆ ಬರೋದು, ಒಳಗಡೆ ಹೋಗೋದು, ಹೊರಗಡೆ ಬರೋದು, ಒಳಗಡೆ ಹೋಗೋದು, ಹೊರಗಡೆ ಬರೋದು. ನನ್ನ ಜೀವನ ಇದೇ ಆಗಿದೆ ಅಯ್ಯ. ಯಾವಾಗ ನಾನು ಹೊರಗಡೆ ಬರ್ತೀನೋ ಅವಾಗ ನಾನು ತುಂಬಾ ಭಯ ಪಡ್ತೀನಿ. ಅದಕ್ಕೋಸ್ಕರ ನನ್ನಲ್ಲಿರುವಂತಹ ಭಯ ತೆಗೆದಾಕಿ ನನಗೆ ನೀನು ದಯಮಾಡಿ ನನಗೆ ಬೆಕ್ಕನ್ನಾಗಿ ನೀನು ಮಾಡ್ದಪ್ಪ ಅಂತಂದ್ರೆ ನಾನು ಬಹಳ ಧೈರ್ಯವಾಗಿ ಈ ಲೋಕದಲ್ಲಿ ಬದುಕಬಹುದಪ್ಪ, ಈ ಕಾಡಿನಲ್ಲೆಲ್ಲ ನೆಮ್ಮದಿಯಾಗಿ ನಾನು ಬದುಕಬಹುದು ಅಂತೇಳಿ ಆ ಮಂತ್ರವಾದಿಗೆ ಹೇಳಿದಾಗ ಆ ಮಂತ್ರವಾದಿ ಹೇಳ್ತಾನೆ, ಆಯ್ತು ನಿನ್ ಕಷ್ಟ ನಾನು ಕೇಳಿದ್ದೀನಿ, ನಿನಗೆ ಭಯ ಇದೆಪ್ಪ ಅಂತಂದ್ರೆ, ಬೆಕ್ಕಿನಿಂದ ನನಗೆ ಭಯ ಇದೆಪ್ಪ ಅಂತಂದ್ರೆ ಆಗ್ಲಿ ನೀನು ಬೆಕ್ಕಾಗಿ ಎಂಬುದಾಗ ಆತನನ್ನು ಬೆಕ್ಕಾಗಿ ಅದನ್ನು ಪರಿವರ್ತನೆ ಮಾಡ್ತಾನೆ. ಆವಾಗ ಈ ಬೆಕ್ಕು ಕುಡಿದು ಕುಪ್ಪಳಿಸಿ ಆ ಕಾಡಿನಲ್ಲಿ ಅದರ ಸಂತೋಷಕ್ಕೆ ಪಾರನೇ ಇಲ್ಲ. ಏನಾಯ್ತದ ಈಗ? ಇಲಿಯಿಂದ ಏನಾಯ್ತ್ರಿ? ಬೆಕ್ಕಾಯ್ತು. ಅದಕ್ಕೆ ತುಂಬಾ ಸಂತೋಷ. ಈಗ ನನಗೆ ಬೆಕ್ಕಿನ ಭಯ ಇಲ್ಲ. ಈಗ ಬೆಕ್ಕು ಬಂದು ನನ್ನನ್ನು ಹಿಡಿಯುವುದಿಲ್ಲ, ಬೆಕ್ಕು ನನ್ನನ್ನು ಯಾವತ್ತೂ ಕೂಡ ಕಾಡುವುದಿಲ್ಲ, ನನ್ನನ್ನು ನುಂಗುವುದಿಲ್ಲ.
ಅಂತೇಳಿ ಅದರ ಸಂತೋಷಕ್ಕೆ ಪಾರನೇ ಇಲ್ಲ. ಆದ್ರೆ ಇದೇ ಸಂತೋಷದಲ್ಲಿ ಸ್ವಲ್ಪ ಕುಣಿತ ಆ ಕಾಡಿನಗೆ ಸ್ವಲ್ಪ ಮುಂದೆ ಹೆಜ್ಜೆ ಎತ್ತಿ ಹೋಗುವಂತ ಸಂದರ್ಭದಲ್ಲಿ 2 ನಾಯಿಗಳು ಬಂದು ಅದಕ್ಕೆ ಬೆನ್ನ ಹತ್ತವು ಅಂತೇಳಿ. ಹಲ್ಲೆಲೂಯಾ. ಭಯದಿಂದ ಅದು ಮತ್ತೆ ಓಡಿ ತನ್ನ ಗುಹೆಗೆ ಬರ್ತದದು. ಗುಹೆಯಲ್ಲಿ ಬಂದು ಒಳಗಡೆ ಸೇರಿ ಮತ್ತೆ ಹೊರಗಡೆ ಬಂದು ಮತ್ತೆ ಮಂತ್ರವಾದಿ ಅನ್ನೋದು ಕೇಳ್ತದೆ. ಅಯ್ಯ ಸ್ವಾಮಿ, ಯಾಕಪ್ಪ ಇಲಿರಾಯ, ನಿನ್ನನ್ನು ಬೆಕ್ಕಾಗಿ ಮಾಡಿದ್ದೀನಿ, ನೀನು ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದಪ್ಪ ಅಂತಂದ್ರೆ ಮತ್ತೇನು ಕಷ್ಟಪ್ಪ ಅಂತ ಕೇಳ್ತಾನ. ಸ್ವಾಮಿ, ನನ್ನನ್ನೇನೋ ಬೆಕ್ಕಾಗಿ ಮಾಡಿದ್ದೀರಿ ನೀವು, ಏನೋ ನೆಮ್ಮದಿಯಾಗಿರ್ತೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಈ ಕಾಡಿನಲ್ಲಿರುವಂತ ಕಾಡು ನಾಯಿಗಳು ನನ್ನನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಕಾಡಿನಲ್ಲಿರುವಂತ ಈ ಕಾಡು ನಾಯಿಗಳು ನನ್ನನ್ನು ಏನ್ ಮಾಡ್ತಾ ಇಲ್ಲ, ಬದುಕಲಿಕ್ಕೆ ನನಗೆ ಬಿಡ್ತಾ ಇಲ್ಲ ಅಂತ ಹೇಳಿ. ಮತ್ತೀಗ ಏನ್ ಮಾಡ್ಬೇಕಂತೀಯಪ್ಪ ನಿನಗೆ ಬೆಕ್ಕಪ್ಪ ಅಂದ್ರೆ, ನನ್ನನ್ನು ಒಂದು ನಾಯಿಯಾಗಿ ಪರಿವರ್ತನೆ ಮಾಡು ಎಂಬುದಾಗಿ ಅದು ಬೇಡಿಕೆ ಇಡ್ತದೆ ಅಂತ ಹೇಳಿರಿ. ಆವಾಗ ಆ ಮಂತ್ರವಾದಿ, ಆಗ್ಲಿ, ನಿನ್ನಲ್ಲಿರುವಂತ ಭಯ ಹೋಗ್ಬೇಕಂತಂದ್ರೆ ಈಗ ನಿನ್ನನ್ನು ನಾಯಿಯಾಗಿ ಪರಿವರ್ತನೆ ಮಾಡಿದ್ರಿ ಅಂತೇಳಿ ನಾಯಿಯಾಗಿ ಅದನ್ನ ಮಾಡ್ತಾನೆ. ಆವಾಗ ನಾಯಿ ತಿರುಗಿ ಅದು ಜಂಪ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಕುಣಿಲಿಕ್ಕೆ ಪ್ರಾರಂಭ ಮಾಡ್ತದೆ, ಅದು ಆನಂದ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಸಂತೋಷ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಕಾಡಿನಿಂದ ಅದು ಸ್ವಲ್ಪ ಹಾಗೆ ಕುಣಿತ ಆ ಕಾಡಿನಿಂದ ಸ್ವಲ್ಪ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಒಂದು ಹುಲಿ ಅದನ್ನು ಅಟ್ಟಾಡಿಸ್ಕೊಂಡು ಬರ್ತದೆ ಹಿಂದೆ ಬೆನ್ನತ್ತಿ. ಆವಾಗ ತಿರುಗಿ ನಾಯಿ ತಿರುಗಿ ಎಲ್ಲಿಗೆ ಬರ್ತದ್ರಿ? ಇದು ತಿರುಗಿ ಮಂತ್ರವಾದಿ ಹತ್ರನೇ ಬರ್ತದದು. ಬಂದು ಭಯದಿಂದ ನಡುಗುತ್ತಾ ನಿಂತದ. ಆವಾಗ ಮಂತ್ರವಾದಿ ಕೇಳ್ತಾನೆ, ನಾಯಿ, ನಾಗಪ್ಪ ಏನಾಯ್ತಪ್ಪ ನಿನ್ಗೆ ಮತ್ತೆ ಅಕ್ಕಪ್ಪ ಭಯ ಅಂತ. ಸ್ವಾಮಿ, ನಾನೇನೋ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು, ನಾಯಿ ಆದ್ರೆ ನನಗೆ ಭಯ ಇರಂಗಿಲ್ಲ, ನೆಮ್ಮದಿಯಾಗಿರ್ತೀನಿ ತಿಳ್ಕೊಂಡಿದ್ದೆ. ಆದ್ರೆ ಈ ಕಾಡಿನಲ್ಲಿರುವಂತ ಹುಲಿ ನನ್ನನ್ನು ಬಿಡ್ತಾ ಇಲ್ಲ, ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದೆ. ಈ ಹುಲಿ ಪ್ರತಿದಿನ ನನ್ನನ್ನು ಬೇಟೆ ಆಡೋದಕ್ಕೋಸ್ಕರವಾಗಿ ಒಂದು ಹುಲಿ ನನಗೆ ಬೆನ್ನತ್ತಾ ಇದೆ. ಅಮಂತ್ರ ಅಂತ. ಹಾಗಾದ್ರೆ ನಾನು ಏನ್ ಮಾಡ್ಲಿ? ಏನಿಲ್ಲ ಅಯ್ಯ ಸ್ವಾಮಿ, ನನ್ನನ್ನು ತಿರುಗಿ ಒಂದು ಹುಲಿಯಾಗಿ ಮಾಡ್ಬಿಡು. ಏನ್ ಮಾಡು? ನನ್ನನ್ನು ಒಂದು ಹುಲಿಯಾಗಿ ಮಾರ್ಪಡಿಸಯ್ಯ. ಈ ಹುಲಿಯಾಗಿ ನನ್ನನ್ನು ಮಾರ್ಪಡಿಸಂತಂದ್ರೆ ಈ ಕಾಡಿನಲ್ಲಿ ನಾನೇ ರಾಜ ಎಲ್ಲ ಪ್ರಾಣಿಗಳ ಮೇಲೆ. ನನ್ನ ಬದುಕು ಬಹಳ ಅಯೋಮಯವಾಗಿರುವುದನ್ನು ಹೋಗಿ ಬಹಳ ಸುಂದರವಾಗಿರ್ತದೆ ನನ್ನ ಜೀವಿತ ಎಂಬುದಾಗಿ ಆ ಮಂತ್ರವಾದಿಗೆ ಆ ಒಂದು ನಾಯಿ ಹೇಳಿದಂತ ಸಂದರ್ಭದಲ್ಲಿ, ಆಯ್ತು ಹೋಗು, ನಿನ್ನ ಇಷ್ಟ ನಾನು ನೆರವೇರಿಸ್ತೇನೆ ಅಂತೇಳಿ ಆ ಒಂದು ನಾಯಿಯನ್ನು ಹುಲಿಯಾಗಿ ಆತನು ಮಂತ್ರವಾದಿ ಪರಿವರ್ತನೆ ಮಾಡಿಬಿಡ್ತಾನೆ. ಅವಾಗ ನಾವು ನೋಡ್ತೇವೆ ಈ ಹುಲಿಗೆ ಎಷ್ಟು ಸಂತೋಷಪ್ಪ ಅಂತಂದ್ರೆ, ಇನ್ನು ಮುಂದೆ ಈ ಕಾಡಿನಲ್ಲಿರುವಂತ ಯಾವ ಪ್ರಾಣಿ ಕೂಡ ನನ್ನ ಎದುರುಗಡೆ ಧ್ವನಿ ಎತ್ತುವ ಹಾಗಿಲ್ಲ, ಯಾರು ನನ್ನ ಎದುರುಗಡೆ ಆವಾಜ್ ಮಾಡೋ ಹಾಗಿಲ್ಲ, ಧ್ವನಿ ಎತ್ತುವ ಹಾಗಿಲ್ಲ ಅಂತೇಳಿ ಒಂದು ಸಲ ಅದು ಏನ್ ಮಾಡ್ತಂದ್ರೆ ಆ ಒಂದು ಮಂತ್ರವಾದಿಯಿಂದ ಸ್ವಲ್ಪ ಕಾಡಿನ ಮಧ್ಯದಲ್ಲಿ ಹೋಗಿ ಒಂದು ಹುಲಿಯ ಗರ್ಜನೆ ಅದು ಗರ್ಜಿಸಿಬಿಡ್ತದೆ. ನಾವು ನೋಡ್ತೇವೆ ಆವಾಗಲೇ ಬಲೆಯನ್ನು ಹಿಡ್ಕೊಂಡು ಸರ್ಕಸ್ನವರಲ್ಲಿ ಕಾಯ್ತಾ ಇರ್ತಾರೆ, ಇನ್ನೇನು ಬೆನ್ನತ್ತಿ ಬಿಡ್ತಾರೆ. ಆಮೇಲೆ ಹುಲಿಗೆ ಎಷ್ಟು ಭಯ ಆಗ್ತದಂದ್ರೆ ತಿರುಗಿ ಓಡಿ ಎಲ್ಲಿ ಬರ್ತದಂದ್ರೆ, ಎಲ್ಲಿ ಬರ್ತದ್ರಿ? ಮತ್ತೆ ತಿರುಗಿ ಎಲ್ಲಿಗೆ ಬರ್ತದ್ರಿ? ಅದು ಅಲ್ಲೇ ಬರ್ತದ. ಮಂತ್ರವಾದಿ ಅಂತನ, ಹುಲಿರಾಯ ಯಾಕಪ್ಪ ಇಷ್ಟು ಭಯ ಪಡ್ತಾ ಇದ್ದಿ ಅಂದ್ರೆ ಆ ಹುಲಿ ಹೇಳ್ತದೆ, ಮಾರಾಯ, ಹುಲಿ ಆದ್ರೆ ನಾನು ಕಾಡಿಗೆ ರಾಜನಾಗಿರ್ಬೇಕಂತ ಹೇಳಿ ತಿಳ್ಕೊಂಡಿದ್ದೆ, ನಾನೇ ಕಾಡಿಗೆ ಯಜಮಾನನಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಈ ಕರಿತೆಲಿ ಮಾನವರಿದಾರಲ್ಲ, ಇವ್ರು ನನ್ನನ್ನು ಒಯ್ದು ಪಂಜರದಲ್ಲಿ ಬಂಧಿಸ್ಬೇಕಂತಾರ. ಅದಕ್ಕೆ ದಯವಿಟ್ಟು ನನಗ ಆ ಪಂಜರದಲ್ಲಿ ಬಂಧಿಸೋದಕ್ಕಿಂತ ಮುಂಚೆ, ಆ ಸರ್ಕಸ್ ಅಲ್ಲಿ ಒಯ್ದು ನನ್ನನ್ನು ಟ್ರೈನಿಂಗ್ ನಲ್ಲಿ ಹಾಕೋದಕ್ಕಿಂತ ಮುಂಚೆ ನನಗೆ ತಿರುಗಿ ದಯಮಾಡಿ ಏನ್ ಮಾಡಪ್ಪ ಅಂತಂದ್ರೆ ಆ ಇಲಿ ಮಾಡ್ಬಿಡು, ನಾನು ಅಲ್ಲೇ ಗುಹೆದಾಗ ಏನಾಗ್ತೀನಿ, ನಾನು ನನಗೆ ಏನ್ ಮಾಡು ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಬಹಳ ಮಂದಿ ಕ್ರೈಸ್ತರ ಜೀವಿತ ಇದೇ ಇರ್ತದೆ, ಬಹಳ ಮಂದಿ ದೇವ್ರ ಮಕ್ಕಳ ಜೀವಿತದಲ್ಲಿ ಇದೇ ಇರ್ತದೆ, ತೃಪ್ತಿ ಇಲ್ಲ, ಏನಿಲ್ಲ. ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಅದು ಪರ್ಫೆಕ್ಟ್ ಆಗಿ ಇಟ್ಟಿದ್ದಾನೆ. ನಿನಗೆ ಹಣ ಬೇಕಾ? ನಿನಗೆ ಬೇಕಾಗಿರುವಂತ ಹಣ ನೀನು ಕುಂತಲ್ಲೇ ನಿನಗೆ ಕೊಟ್ಟು ಕಳಿಸ್ತಾನೆ ದೇವ್ರು. ನೀನು ಅಡ್ಡ ವ್ಯಾಪಾರ, ಅಡ್ಡದಾರಿ ಹಿಡಿಬೇಡ. ನೀನು
ಆದ್ರೆ ಇವತ್ತು ಅನೇಕ ದೇವ ಜನರು, ಅನೇಕ ಕ್ರೈಸ್ತರು, ಅನೇಕ ವಿಶ್ವಾಸಿ ಮಕ್ಕಳು ನಾವು ನೋಡ್ತಿದ್ದೇವೆ, ಅನೇಕರು ದೇವರ ಭಯ ಇಲ್ಲದರಿಂದ ನಾವು ನೋಡ್ತೇವೆ ಅವರ ವೈಯಕ್ತಿಕ ಜೀವಿತದಲ್ಲಾಗ್ಲಿ, ಅವ್ರ ಕುಟುಂಬ ಜೀವಿತದಲ್ಲಾಗ್ಲಿ, ಅವ್ರ ಭೌತಿಕ ಜೀವಿತದಲ್ಲಾಗ್ಲಿ ಯಾವುದೇ ಭಾಗದಲ್ಲೂ ಕೂಡ ತೃಪ್ತಿ ಇಲ್ಲದಂತ ಜೀವಿತ ಅನೇಕರು ಜೀವಿಸ್ತಾ ಇದ್ದಾರೆ. ಅದರಲ್ಲಿ ಒಂದ್ ವೇಳೆ ಇಲ್ಲಿ ಮಾತುಗಳನ್ನು ಕೇಳುವಂತ ಈ ಗುಂಪಲ್ಲಿ ನೀನ್ ಯಾರಾದ್ರೂ ಇದ್ದಪ್ಪ ಅಂತಂದ್ರೆ ನಿನ್ನಲ್ಲಿ ದೇವರ ಭಯ ಇಲ್ಲ, ದೇವರ ಭಯ ಇಲ್ಲ, ನಿನಗೆ ನಿನ್ ಜೀವಿತದಲ್ಲಿ ತೃಪ್ತಿ ಇಲ್ಲಪ್ಪ ಅಂತಂದ್ರೆ, ನಿನಗೇನಿಲ್ಲಪ್ಪ ಅಂತಂದ್ರೆ ದೇವರ ಭಯ ಇಲ್ಲ. ಒಂದು ತಿಳ್ಕೊ, ನೀನು ದೇವ್ರ ನಿನ್ನ ಏನಾದ್ರೂ ಮಾಡಿದನಪ್ಪ ಅಂತಂದ್ರೆ ಪರ್ಫೆಕ್ಟ್ ಮಾಡಿದ ನಿನ್ನ ಆತನು, ಸರಿಯಾಗಿ ಮಾಡಿದ್ದನ ಆತನು. ದೇವರು ಮಾಡಿದ್ದರಲ್ಲಿ, ದೇವರನ್ನು ಇಟ್ಟಿದ್ದರಲ್ಲಿ ಯಾವುದೇ ಲೋಪ ಇಲ್ಲ. ಆದ್ರೆ ನೀನು ಅದನ್ನು ಬಿಟ್ಟು ನಾನು ಆ ಇಲಿಯಂತೆ ಮತ್ತೊಂದಾಗ್ಬೇಕಂತೇಳಿ ನೀನು ಒಂದ್ ವೇಳೆ ಇಲ್ಲ ಸಲ್ಲದ ಆಸೆಗಳನ್ನು ಕಟ್ಕೊಂಡು ನೀನು ನಿನ್ನ ಜೀವಿತದಲ್ಲಿ ನೀನು ಲೋಕದಲ್ಲಿ ಆ ಕಡೆ ಈ ಕಡೆ ನೀನು ಒಂದ್ ವೇಳೆ ತಿರುಗ್ತಾ ಇದ್ದಪ್ಪ ಅಂತಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಧನಾಪೇಕ್ಷೆ ಉಳ್ಳವರು ಏನ್ ಮಾಡ್ತಾರಂದ್ರೆ, ಧನಾಪೇಕ್ಷೆ ಉಳ್ಳಂತವ್ರು ಏನ್ ಮಾಡ್ತಾರಂತ, ಆ ಕಡೆ ಈ ಕಡೆ ಏನ್ ಮಾಡ್ತಾರಂತ ತಿರುಗ್ತಾರಂತ. ಹಣದ ದಾಹ ಅಂತಕ್ಕಂಥದ್ದು, ಹಣದಾಸೆ ಅಂತಕ್ಕಂಥದ್ದು ನಮಗೆ ಸ್ಥಳವನ್ನು ಬಿಟ್ಟು ಅಲಿಯುವಂತ, ಗೂಡನ್ನು ಬಿಟ್ಟು ಅಲಿಯುವಂತ ಹಕ್ಕಿ ಅಂತೆ ಅದನ್ನು ಮಾಡ್ತದೆ. ನೆನಪಿಟ್ಕೋರಿ ನೀವು. ಜಾಗ್ರತೆ ವಿಶ್ವಾಸಿ ಮಕ್ಕಳೇ, ದೇವರ ಮಕ್ಕಳೇ, ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರು ಜಾಗ್ರತೆ. ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟದ್ರಲ್ಲಿ ನಿಮಗೆ ತೃಪ್ತಿ ಅಂದ ವೇಳೆ ಇಲ್ಲಪ್ಪ ಅಂತಂದ್ರೆ, ದೇವರು ಕೊಟ್ಟದ್ರಲ್ಲಿ ನಿಮಗೆ ತೃಪ್ತಿಕರವಾದಂತ ಜೀವಿತ ನಿಮಗೆ ಇಲ್ಲಪ್ಪ ಅಂತಂದ್ರೆ, ಅದನ್ನ ಬಿಟ್ಟು ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ದೇವರ ಭಯ ಅಂತಕ್ಕಂಥದ್ದು ನಿನ್ನ ಹೃದಯದಲ್ಲಿಲ್ಲ, ನಿನ್ನ ಜೀವಿತದಲ್ಲ, ನೀನು ದೇವರಿಗೆ ಭಯ ಪಡ್ತಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ, ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಿನ್ನ ಜೀವಿತ ಒಂದ್ಸಲ ಪರೀಕ್ಷೆ ಮಾಡ್ಕೋ. ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಯಾವ ಸ್ಥಳದಲ್ಲಿ ಇಟ್ಟಿದ್ದಾನೆ, ಅದರಲ್ಲಿ ನೀನು ತೃಪ್ತನಾಗಿ ಜೀವಿಸ್ತಾ ಇದ್ದೀಯಾ ಅಥವಾ ನಿನ್ನಲ್ಲಿ ಅಸಂತೃಪ್ತಿ ಅಂತಕ್ಕಂಥದ್ದಿದೆ. ಒಂದು ನೆನಪಿಟ್ಕೊಳ್ರಿ, ದೇವರ ಭಯ ಇಲ್ಲದಂತವ್ರು ಯಾವಾಗಲೂ ಅವ್ರ ಜೀವನದಾಗ ಏನಿರ್ತದಪ್ಪ ಅಂತಂದ್ರೆ ತೃಪ್ತಿಯಿಂದ ಅವ್ರು ಜೀವಿಸಲ್ಲ, ಗುಣಗುಡ್ಕೊಡ್ತಾನೆ ಜೀವಿಸ್ತಾರ. ಅವ್ರು ಹೆಂಗಿರ್ತದ್ರ ಅವ್ರ ಜೀವನ, ಹೆಂಗಿರ್ತದೆ ಗೊಣಗುತ್ತಾ ಅವ್ರ ಜೀವನ ಪೂರ್ತಿ ಎಲ್ಲ ಗುಣಗುಡೋದೇ ಇರ್ತದೆ ಅವ್ರ ಜೀವಿತದಲ್ಲಿ. ಯಾಕಿರ್ತದೆ ಹೇಳ್ರಿ? ಏನಿರಂಗಿಲ್ಲ ಅವ್ರಿಗೆ ತೃಪ್ತಿ ಅಂತಕ್ಕಂಥದ್ದು ಇರಂಗಿಲ್ಲ. ಅದಕ್ಕೆ ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಾಗ ಹಣದಾಸೆ ಉಳ್ಳವರಾಗಿರ್ಬೇಡ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಧನಾಪೇಕ್ಷೆ ಇಲ್ಲದವರಾಗಿ ಲೋಕದಲ್ಲಿ ಜೀವಿಸ್ರಿ ಎಂಬುದಾಗಿ ಹೇಳ್ತಾರೆ. ನಾವು ನೋಡ್ತೇವೆ ಲೂಕನ್ ಬರೆಸುವಾರ್ತೆ 3ನೇ ಅಧ್ಯಾಯದಲ್ಲೂ ಕೂಡ ಅಲ್ಲಿ ದೇವರ ವಾಕ್ಯ ನೋಡ್ತೇವೆ, ನಿಮಗಿರುವುದರಲ್ಲಿ ನೀವು ತೃಪ್ತರಾಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿ ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ಅಪೊಸ್ತಲ ಪೌಲನು ಹೇಳ್ತಾನೆ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ, ಓ ದೇವರೇ, ನನ್ನನ್ನು ನೀ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀಯಾ, ನಾನು ಸಂತೃಪ್ತಿ ಉಳ್ಳವನಾಗಿದ್ದೇನೆ ಎಂದಾಗ ಆತನ ಹೇಳ್ತಾನೆ ಅಂತ ಹೇಳಿ ಹಲ್ಲೆಲೂಯಾ. ನಾನು ಹೊಟ್ಟೆ ತುಂಬಿದವನಾಗಿದ್ರು ಕೂಡ ನಾನು ತೃಪ್ತಿ ಉಳ್ಳವನಾಗಿದ್ದೇನೆ, ನಾನು ಹಸಿವೆಯಲ್ಲಿ ಇದ್ರೂ ಕೂಡ ನಾನು ತೃಪ್ತಿ ಉಳ್ಳವನಾಗಿದ್ದೇನೆ. ನೀನು ನನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟರೂ ಕೂಡ ದೇವರೇ, ನಾನು ಮಾತ್ರ ತೃಪ್ತಿ ಉಳ್ಳ ಜೀವಿತ ನಾನು ಜೀವಿಸ್ತಾ ಇದ್ದೇನೆ, ಸಂತೃಪ್ತಿಯಾದಂತ ಜೀವಿತ ನನ್ನಲ್ಲಿದೆ ಎಂಬುದಾಗಿ ಅಪೊಸ್ತಲ ಪೌಲನು ಆತನು ಹೇಳ್ತಾನೆ ಎಂಬುದಾಗಿ ದೇವರ ವಾಕ್ಯ ನೋಡ್ತಾ ಇದ್ದೇವೆ. ಇಂಥ ತೃಪ್ತಿಕರವಾದಂತ ಜೀವಿತ ನಿನ್ನಲ್ಲಿದ್ದಪ್ಪ ಅಂದ್ರೆ ನಿನ್ನಲ್ಲಿ ದೇವರ ಭಯ ಇದೆ ಎಂಬುದಾಗಿ ಅರ್ಥ. ಒಂದ್ ವೇಳೆ ನೀನು ಇನ್ನೂ ಕೂಡ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಪ್ಪ ಅಂತಂದ್ರೆ, ದೇವರು ಕೊಟ್ಟಿದ್ರಲ್ಲಿ ನಿನಗೆ ತೃಪ್ತಿ ಇಲ್ಲಪ್ಪ ಅಂತಂದ್ರೆ, ನಿನಗೇನಿಲ್ಲಪ್ಪ ಅಂತಂದ್ರೆ ದೇವರ ಭಯ ನಿನಗಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ ಹಲ್ಲೆಲೂಯಾ. ಇದು ಮೊದಲನೇ ಗುರುತಿದು. ದೇವರ ಭಯ ಇದ್ದವ್ರಿಗೆ ಏನಿರ್ತದ್ರಿ? ನಿನಗೊಂದ್ ವೇಳೆ ದೇವ್ರ ಭಯ ಇದೆ ಅಂದ್ರೆ ನಿನಗೆ ಏನಿರ್ತದ? ಎಲ್ಲರೂ ಹೇಳ್ರಿ, ದೇವರ ಭಯ ನಿಮಗಿತ್ತಪ್ಪ ಅಂದ್ರೆ ನಿಮಗೆ ಒಳಗೆ ಏನಿರ್ತದ? ದೇವರ ಭಯ ನಿಮ್ಮಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮಲ್ಲಿ ಏನಿರಂಗಿಲ್ಲ, ತೃಪ್ತಿ ಇರಲ್ಲ ನಿಮ್ಗೆ. ನೆನ್ಪಿಟ್ಕೋರಿ ಯಾವತ್ತು ಕೂಡ. ಫಸ್ಟ್ ಗುರುತು. ಸೆಕೆಂಡ್ ಗುರುತು ಯಾರಾದ್ರೂ ಒಬ್ರು ಓದ್ತೀರಾ? ಎರಡನೇದು ಬೇಗನೆ ಹೋಗೋಣ ಬನ್ನಿ ನಾವೆಲ್ಲರೂ ಕೂಡ. 2ನೇ ಕೊರಿಂಥಿ 7ನೇ ಅಧ್ಯಾಯ ನಿಮ್ಮ ಸತ್ಯವೇದವನ್ನು ತೆಗಿರಿ. 2 ಕೊರಿಂಥಿ 2ನೇ ಕೊರಿಂಥಿ 7ನೇ ಅಧ್ಯಾಯ ದಯವಿಟ್ಟು ಯಾರಾದ್ರೊಬ್ಬರು ಓದ್ರಿ. ಮೊದಲನೇ ವಚನ ಫಾಸ್ಟ್ ಆಗಿ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೆಗೆದಿಟ್ಟು ನಮ್ಮನ್ನು ನಾವು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಭಯ ನಿನ್ನಲ್ಲಿ ಇದೆ, ದೇವರ ಭಯ ನನ್ನಲ್ಲಿ ಇದೆ.
ದೇವರ ಭಯ ಕುಂತ ಕೇಳುವಂತ ನಿನ್ನಲ್ಲಿ ಇದೆ, ದೇವರ ಭಯ ನನ್ನಲ್ಲಿ ಕೂಡ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಎರಡನೇ ಗುರುತೇನೆಂಬುದು ನೋಡುತ್ತಾ ಸಂದರ್ಭದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ವಾಗ್ದಾನಗಳು ಪ್ರಿಯ ದೇವರ ಮಕ್ಕಳೇ, ಈ ವಾಗ್ದಾನಗಳೆಲ್ಲವೂ ಕೂಡ ನಮಗೆ ಇರುವುದರಿಂದ ನಮ್ಮ ಶರೀರಕ್ಕೆ ಅಂಟುಕೊಂಡಿರುವಂತಹ ಎಲ್ಲ ಕಲ್ಮಶವನ್ನು ನಾವು ತೆಗೆದಿಟ್ಟು ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡು ದೇವರ ಭಯದಿಂದ ನಾವು ಮತ್ತಷ್ಟು ಪರಿಶುದ್ಧತೆಗೆ ಬರೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿನಗೆ ದೇವರ ಭಯ ಒಂದ್ ವೇಳೆ ಇತ್ತಪ್ಪ ಅಂತಂದ್ರೆ ನಿನ್ನ ಪರಿಶುದ್ಧವಾದಂತ ಜೀವಿತ ನೀನು ಕಾಪಾಡ್ಕೊಳ್ತೀಯಾ? ದೇವರ ಭಯ ನಿನ್ನಲ್ಲಿತ್ತಂದ್ರೆ ಅದ್ರ ಗುರುತೇನಪ್ಪ ಅಂತಂದ್ರೆ ನೀನು ಪರಿಶುದ್ಧನಾಗಿ ಜೀವಿಸ್ತೀಯಾ, ಪರಿಶುದ್ಧಳಾಗಿ ಜೀವಿಸ್ತೀಯಾ. ನಿನ್ನ ಜೀವಿತದಲ್ಲಿ ಒಂದೇ ಆಸೆ ಇರ್ತದೆ, ನಿನ್ನ ಜೀವಿತದಲ್ಲಿ ಒಂದೇ ತಪನೆ ಇರ್ತದೆ, ಲೋಕದ ಮಾಲಿನ್ಯವನ್ನು ಅಂಟಿಕೊಳ್ಳದಂತೆ, ಲೋಕದಲ್ಲಿರುವಂತ ಗಲೀಜು ಅಂಟಿಕೊಳ್ಳದಂತೆ, ಸೈತಾನನ ತರುವಂತ ಆಲೋಚನೆ ಮಾಡುವಂತ ದಾಳಿಯ ಮೇಲೆ ನೀನು ಯಾವುದಕ್ಕೂ ಗಣನೆಗೆ ತೆಗೆದುಕೊಳ್ಳದಂತೆ, ಅಪೊಸ್ತಲ ಪೌಲನು ಆಲೋಚನೆ ಮೇಲೆ ಆತನು ಸೈತಾನನು ದಾಳಿ ಮಾಡುವಂತ ಸಂದರ್ಭದಲ್ಲಿ ಆಲೋಚನೆಗಳನ್ನು ಬಂಧಿಸಿ ಕ್ರಿಸ್ತನ ಪಾದದಲ್ಲಿ ತಂದು ಯಾವ ರೀತಿಗೆ ಹಾಕ್ತಾನೋ ಅದೇ ರೀತಿಗೆ ನಿನ್ನ ಜೀವಿತದಲ್ಲಿ ಒಂದೇ ಒಂದು ಗುರಿ ಇರ್ತದೆ, ದೇವರ ಭಯ ನನಗಿದ್ದರಿಂದ ಪರಿಶುದ್ಧತೆಯನ್ನು ಪವಿತ್ರತೆಯನ್ನು ನಾನು ಕಾಪಾಡಿಕೊಳ್ತೀನಿ ಅಂತಕ್ಕಂಥ ತಪನೆ ನಿನ್ನಲ್ಲಿ ಇರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಿನಗೆ ದೇವರ ಭಯ ಒಂದ್ ವೇಳೆ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ನಿನ್ನ ಸಂದರ್ಭ ನೋಡ್ತೀನಿ, ಎಲ್ಲಿ ಬೇಕಂತಲ್ಲಿ ಪಾಪ ಮಾಡ್ತೀನಿ. ಪಾಪ ಮಾಡಿ ಯಾವಾಗ ಕೂಡ ಹೇಳ್ತೀನಿ. ಬೈಬಲ್ನಲ್ಲಿ ಆದಿಕಾಂಡ 39ನೇ ಅಧ್ಯಾಯ 7ನೇ ವಚನ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಯವನಸ್ಥನಾದಂತ ಯೋಸೇಫನ ಜೀವಿತ ನಾವು ನೋಡ್ತೇವೆ. ಪೋಟಿಫರನ ಹೆಂಡತಿ ಪ್ರತಿದಿನ ಯೋಸೇಫನನ್ನು ನಾವು ನೋಡ್ತೇವೆ, ಪ್ರತಿದಿನ ಆತನನ್ನು ಸತಾಯಿಸ್ತಾ ಇದ್ದಳು, ಪ್ರತಿದಿನ ಆತನನ್ನು ಶೋಧಿಸ್ತಾ ಇದ್ದಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದನ್ನ ನೋಡ್ತೇವೆ. ಪ್ರತಿದಿನ ಪೋಟಿಫರನ ಹೆಂಡತಿಯು ಯೌವನಸ್ಥನಾದ ಯೋಸೇಫನ ಮೇಲೆ ಕಣ್ಣನ್ನು ಹಾಕಿ ಅಕ್ರಮ ಸಂಬಂಧಕ್ಕೆ ಕರೆಯುವಂತ ಸಂದರ್ಭದಲ್ಲಿ, ವ್ಯಭಿಚಾರಕ್ಕೆ ಕರೆಯುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೋಸೇಫನ ಒಂದು ಮಾತನ್ನು ಹೇಳ್ತಾನಲ್ಲಿ. ಆತನು ಯಾವ ಮಾತನ್ನು ಹೇಳ್ತಾನಪ್ಪ ಅಂತಂದ್ರೆ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಆತನು ಆ ಒಂದು ಹೆಣ್ಣು ಮಗಳಿಗೆ ಆತನು ಹೇಳ್ತಾನೆ, ಮೇಡಮ್, ಓ ಮೇಡಮ್, ನನ್ನ ದಣಿಯು ನನ್ನ ಮೇಲೆ ನಂಬಿಗಸ್ತನಾಗಿದ್ದು ನನ್ನನ್ನು ನಂಬಿ ಈ ಮನೆಯೆಲ್ಲ ಆತನು ನನಗೆ ಒಪ್ಪಿಸಿದ್ದಾನೆ. ಆತನ ಹೆಂಡತಿಯಾಗಿರುವಂತ ನಿನ್ನನ್ನು ಕೂಡ ಅತಿ ಜಾಗರೂಕತೆಯಿಂದ ಈ ಮನೆಯ ಒಂದು ಉಸ್ತುವಾರಿಯನ್ನು ಆತನು ನನಗೆ ನಂಬಿಗಸ್ತನಾಗಿ ಆತನು ಕೊಟ್ಟು ಹೋಗಿದ್ದಾನೆ. ಆತನು ನನ್ನನ್ನು ನಂಬಿಗಸ್ತನೆಂಬುದಾಗಿ ಎಣಿಸಿ ಎಲ್ಲ ಮನೆಯ ಆಡಳಿತವನ್ನು ನನಗೆ ಒಪ್ಪಿಸಿ ಆತನು ದೂರ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನೀನು ನನ್ನನ್ನು ಪಾಪಕ್ಕೆ ಪ್ರೇರೇಪಿಸಿ, ನನ್ನನ್ನು ಪಾಪದಲ್ಲಿ ಬೀಳಿಸಿ, ನನ್ನನ್ನು ಪಾಪಕ್ಕೆ ನೀನು ಎಳೆಯುವುದಾದ್ರೆ ನಾನು ದೇವರ ದೃಷ್ಟಿಯಲ್ಲಿ ಹೇಗೆ ಇಂಥ ದುಷ್ಕೃತ್ಯವನ್ನು ಮಾಡಿ ನಾನು ದೇವರ ಎದುರುಗಡೆ ಜೀವಿಸಲಿ ಎಂಬುದಾಗಿ ಆತನು ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೋಸೇಫನ ಹೃದಯದಲ್ಲಿ, ಯೋಸೇಫನ ಜೀವಿತದಲ್ಲಿ ದೇವರ ಭಯ ಅಂತಕ್ಕಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ತುಂಬಾ ಭಯಭಕ್ತಳು, ಗಂಡ ಮಾತ್ರ ತುಂಬಾ ವ್ಯಭಿಚಾರಿ, ತುಂಬಾ ಕೆಟ್ಟ ಮನುಷ್ಯ, ತುಂಬಾ ಸ್ತ್ರೀಯರ ಜೊತೆ ಸಹವಾಸ ಮಾಡುವಂತ ವ್ಯಕ್ತಿ ಆತನು. ಆದರೆ ಹೆಂಡತಿ ಮಾತ್ರ ತುಂಬಾ ಭಯಭಕ್ತಿ ಉಳ್ಳವಳು, ಗಂಡನು ಮಾತ್ರ ಸ್ತ್ರೀ ಲೋಲ ಇದ್ದಂತ ವ್ಯಕ್ತಿ ಆತನು. ಆತನಿಗೆ ಸ್ತ್ರೀಯರ ಒಂದು ಆಸೆ ಎಷ್ಟಿತ್ತಪ್ಪ ಅಂತಂದ್ರೆ ಅವ್ರ ವಯಸ್ಸಿನ ಜೊತೆ ಆತನಿಗೆ ಏನು ಸಂಬಂಧ ಇರಲಿಲ್ಲ. ಅಷ್ಟೊಂದು ಭಯಂಕರವಾದಂತ ಕ್ರೂರಿಯಾದಂತ ವ್ಯಭಿಚಾರಿ ಆತನಾಗಿದ್ದನು. ಅಂತ ಸಂದರ್ಭದಲ್ಲಿ ಅವರಿಗಿರ್ತಕ್ಕಂಥ ಒಬ್ಬನೇ ಒಬ್ಬ ಮಗನು, ತಂದೆಯೇನೋ ಹಾಗೆ ಇದ್ದಾನೆ, ಆತನ ಒಂದು ಸಾಕ್ಷಿಯೇನೋ ಹಾಗೆ ಇದೆ. ಆದ್ರೆ ದೇವರೇ, ನನಗಿರುವಂತ ಒಬ್ಬನೇ ಒಬ್ಬ ಕುಮಾರನು, ನನ್ನ ಮಗನು ನೀತಿವಂತನಾಗಿ ಬದುಕಬೇಕು, ಆತನು ಪರಿಶುದ್ಧನಾಗಿ ಬದುಕಬೇಕು, ಆತನ ನಿನ್ನ ಸೇವಕನಾಗಬೇಕು, ಆತನ ನಿನ್ನ ದಾಸನಾಗಬೇಕು. ದೇವರೇ, ನೀನು ಕೊಟ್ಟಂತ ಗರ್ಭಫಲ, ನೀನು ಕೊಟ್ಟಂತ ಈ ಸಂತಾನ ದೇವರೇ ನಿನಗೋಗಿ ಅದು ಪ್ರಯೋಜನಕರವಾಗಿರ್ಬೇಕೆಂಬುದಾಗಿ ತಾಯಿ ಮಾತ್ರ ಹಗಲು ಇರುಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಳು. ಈಕೆ ಪ್ರಾರ್ಥನೆ ಮಾಡಿದ ಹಾಗೆ ಆಕೆ ಮಗನು ಕೂಡ ಬೆಳೆದು ದೊಡ್ಡವನಾಗಿ ಆತನು ಕೂಡ ತಂದೆಯಂತೆ ಆತನು ಕೂಡ ವ್ಯಭಿಚಾರದಲ್ಲಿ ಬಿದ್ದು ಲೋಕದ ಆಸೆಯಲ್ಲಿ ಬಿದ್ದು ಆತನು ಹೋಗ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆತನು ಕೂಡ
ಗಂಡನ ಮೇಲೆ ಆಸೆ ಕಳೆದುಕೊಂಡಂತ ಆಕೆ ಮಗನ ಮೇಲೆ ಬಲವಾದಂತ ಆಸೆ ಇಟ್ಕೊಂಡು ಈ ಮಗನಾದ್ರೂ ಉತ್ತಮನಾಗ್ತಾನೆ, ಶ್ರೇಷ್ಠನಾಗ್ತಾನೆ, ಒಳ್ಳೆಯವನಾಗ್ತಾನೆ ಎಂಬುದಾಗಿ ಆಕೆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ, ಆ ಮಗನಿಗೋಸ್ಕರ ಆಕೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಈತನು ಕೂಡ ಏನಾಗ್ತಾನಪ್ಪ ಅಂತಂದ್ರೆ ತುಂಬಾ ಭಯಂಕರವಾದಂತ ವ್ಯಭಿಚಾರ ಅಂತಕ್ಕಂಥ ಪಾಪದಲ್ಲಿ ಈತನು ಕೂಡ ಬಿದ್ದು ಹೋಗ್ತಾನೆ ತಂದೆ ಅಂತೆ. ಆದ್ರೆ ತಾಯಿ ಮಾತ್ರ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ತಾಯಿ ಮಾತ್ರ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸುವುದಿಲ್ಲ. ಒಂದು ದಿವಸ ಹಠಾತ್ತಾನೆ ಆತನು ತಾಯಿ ಮಾಡಿದಂತ ಪ್ರಾರ್ಥನೆಯಿಂದ ದೇವರ ಆತನ ಹೃದಯವನ್ನು ತಾಕ್ತಾನೆ, ಆತನ ರಕ್ಷಣೆ ಹೊಂದ್ತಾನೆ, ಆತನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತಾನೆ, ಆತನ ಮನಸ್ಸು ಪರಿವರ್ತನೆ ಆಗ್ತದೆ, ಆತನು ತನ್ನ ಹೃದಯದಲ್ಲಿ ದೇವರನ್ನು ಅಂಗೀಕರಿಸ್ತಾನೆ. ಯೇಸು ಕ್ರಿಸ್ತನೇ ನಿಜವಾದಂತ ದೇವರೆಂಬುದಾಗಿ ಬಾಯಿಂದ ಅರಿಕೆ ಮಾಡಿ ತಾನು ಮಾಡಿರುವಂತೆಲ್ಲ ಪಾಪಗಳನ್ನು ಆತನು ಒಪ್ಪಿಕೊಂಡು ರಕ್ಷಣೆ ಹೊಂದ್ತಾನೆ. ಆತನ ರಕ್ಷಣೆ ಹೊಂದಿದ ಮೇಲೆ ಒಂದು ಬೀದಿಯಿಂದ ಆತನು ಹೋಗ್ತಾ ಇರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಹೇಳ್ತಾರೆ ಒಂದು ಹುಡುಗಿಗೆ, ಅಮ್ಮ ದಿನಾ ನಿನ್ನ ಹತ್ರ ಬರ್ತಾ ಇದ್ದಲ್ಲ ಆ ಹುಡುಗ ನಿಮ್ ಮನೆ ಮುಂದಿಂದೆ ಹೋಗ್ತಾ ಇದ್ದಾನೆ, ಯಾಕೋ ಬರ್ತಾ ಇಲ್ಲ ನೋಡೆಂಬುದಾಗಿ ಪಕ್ಕದ ಮನೆಯವರು ಹೇಳ್ತಾರೆ. ದಿನಾ ನಿನ್ನ ಮನೆಗೆ ಬಂದು ಭೇಟಿ ಕೊಟ್ಟು ಆತನು ಹೋಗಲಾರದಂತ ವ್ಯಕ್ತಿ ಇವತ್ತು ಯಾಕೋ ಗೊತ್ತಿಲ್ಲ ನಿನ್ನ ಮನೆ ಮುಂದ್ಗಡೆಯಿಂದ ಹೋಗ್ತಾ ಇದ್ದಾನೆ, ಆದ್ರೆ ನಿಮ್ಮ ಮನೆ ಒಳಗಡೆ ಬರ್ತಾ ಇಲ್ಲ ಎಂಬುದಾಗಿ ಪಕ್ಕದ ಮನೆಯವರು ಹೇಳ್ತಾರೆ. ಹೇಳಿದಾಗ ಹೌದಾ ಅಂತೇಳಿ ಈ ಹುಡುಗಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ನೋಡ್ತಾಳೆ, ಅದೇ ಹುಡುಗ ಪ್ರತಿದಿನ ಆಕೆ ಹತ್ರ ಬರುವಂತ ಹುಡುಗನೇ ಆತನು. ಅವಾಗ ಆ ಹುಡುಗಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಹೇ ಅಗಸ್ಟೇನ್, ಹೇ ಅಗಸ್ಟೇನ್. ಆತ ಏನ್ ಮಾಡ್ತಾರಂದ್ರೆ ಒಂದು ಸಲ ತಿರುಗಿ ಆಕೆ ನೋಡಿ ನಕ್ಕು ಮತ್ತೆ ತಿರುಗಿ ಮುಂದೆ ಹೋಗ್ಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ತಿರುಗಿ ಆಕೆ ಏನ್ ಮಾಡ್ತಾಳಂದ್ರೆ, ಹೇ ಅಗಸ್ಟೇನ್, ನಿನ್ನನ್ನೇ ನಾನು ಕರಿತಾ ಇರುವುದು, ನಿನ್ನನ್ನೇ ನಾನು ಕರಿತಾ ಇರುವುದು ಅಗಸ್ಟೇನ್ ಅಂದಾಗ ಆತ ತಿರುಗಿ ಆಕೆಯನ್ನು ನೋಡಿ ಸ್ವಲ್ಪ ಮುಗುಳ್ನಕ್ಕು ತಿರುಗಿ ಆತನ ಮುಂದೆ ಹೋಗ್ತಾ ಇರ್ತಾನೆ. ಅವಾಗ ಆಕೆಗೊಂದು ಆಲೋಚನೆ ಬರ್ತದೆ, ಈ ಊರಲ್ಲಿ ನನಗಿಂತವಾದಂತ ಸುಂದರವಾದಂತ ಹುಡುಗಿ ಬೇರೆ ಯಾರಾದ್ರೂ ಈತನಿಗೆ ಸಿಕ್ಕಳ? ಪ್ರತಿದಿನ ನನ್ನ ಹತ್ರ ಬರುವಂತ ಈತನು, ಪ್ರತಿದಿನ ನನ್ನ ಮನೆಗೆ ಬರದೆ ಆತನು ಮುಂದೆ ಹೋಗುವಂತ ವ್ಯಕ್ತಿ, ಇವತ್ತು ನನ್ನ ಮನೆ ಎದುರುಗಡೆಯಿಂದ ಆತನು ದಾಟಿ ಹೋಗ್ತಾ ಇದ್ದಾನಪ್ಪ ಅಂತಂದ್ರೆ ಯಾಕೆ ಈತನು ಬರ್ತಲ್ಲ? ನನಗಿಂತ ಸುಂದರವಾದಂತ ಹುಡುಗಿ ಹೆಣ್ಣು ಈಕೆಗೆ ಸಿಕ್ಕಿರಬಹುದಾ ಅಂಥೇಳಿ ಆಕೆ ಚಪ್ಪಾಳೆಯನ್ನು ತಟ್ಟಿ, ಹೇ ಅಗಸ್ಟೇನ್, ನಿನ್ನನ್ನೇ ನಾನು ಕರಿತಾ ಇರುವುದು ಎಂಬುದಾಗಿ ಆಕೆ ಜೋರಾಗಿ ಸಿಟ್ಟಿನಿಂದ ಕೂಗ್ತಾಳೆ. ಅವಾಗ ಆಗಸ್ಟಿನ್ ಹಿಂದಕ್ಕೆ ತಿರುಗಿ ನೋಡಿ ಆಕೆಗೊಂದು ಮಾತು ಹೇಳ್ತಾನೆ, ಹೇ ಹುಡುಗಿ, ನೀನಾದರೂ ಅವಳೇ ಆಗಿದ್ದೀಯ, ನಾನಾದರೂ ಅವನಲ್ಲ. ಅರ್ಥ ಆಯ್ತ್ರಿ? ಹೇ ಹುಡುಗಿ, ನೀನಾದರೂ ಇನ್ನೂ ಕೂಡ ಅವಳೇ ಆಗಿದ್ದೀಯ, ನಿನ್ನ ಮುಂಚೆ ಏನಾಗಿದ್ದೀಯ ಅದೇ ಆಗಿದ್ದೀಯ, ಆದ್ರೆ ನಾನು ಅವನಲ್ಲ. ಆತನು ತನ್ನೊಂದು ಸಾಕ್ಷಿ ಪುಸ್ತಕದಲ್ಲಿ ಆತನು ಬರೀತಾನೆ, ಆತನು ಹೇಗೆ ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ಒಂದು ವಾಕ್ಯ ಬರೀತಾನೆ ತನ್ನ ಪುಸ್ತಕದಲ್ಲಿ. ನನ್ನ ತಾಯಿ ಮಾಡುವಂತ ಕಣ್ಣೀರಿನ ಪ್ರಾರ್ಥನೆ ಅಂತಕ್ಕಂಥ ಪ್ರವಾಹದಲ್ಲಿ, ನನ್ನ ತಾಯಿ ಕಣ್ಣೀರಿನಿಂದ ಮಾಡುವಂತ ಪ್ರಾರ್ಥನೆ ಅಂತಕ್ಕಂಥ ಪ್ರವಾಹದಲ್ಲಿ ನಾನು ಕೊಚ್ಕೊಂಡು ಎಲ್ಲಿ ಬಂದಪ್ಪ ಅಂತಂದ್ರೆ ಯೇಸುವಿನ ಹತ್ರ ಬಂದು ನಾನು ಸಿಕ್ಕಿ ಹಾಕೊಂಡೆ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ದೇವರ ಭಯ ಇದ್ದಂತ ವ್ಯಕ್ತಿ ಪಾಪ ನಿನ್ನನ್ನು ಕರೆದರೂ ಕೂಡ, ಪಾಪ ನಿನ್ನನ್ನು ಪ್ರೇರೇಪಿಸಿದ್ರು ಕೂಡ, ಪಾಪ ನಿನ್ನ ಹೆಸರೇ ಎತ್ತಿ ಕರೆದ್ರೂ ಕೂಡ ಐ ಡೋಂಟ್ ಕೇರ್. ಅದಕ್ಕೆ ಇವತ್ತು ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ನಾವು ನೋಡ್ತೇವೆ, ಈ ಭಕ್ತನಿಗೆ ಪ್ರಪಂಚ ಒಂದು ಹೆಸರು ಕೊಟ್ಟಿದೆ, ಈ ವ್ಯಕ್ತಿಗೆ ಈ ಪ್ರಪಂಚ ಒಂದು ಹೆಸರು ಕೊಟ್ಟಿದೆ. ಇವತ್ತು ಇಡೀ ಪ್ರಪಂಚ ವ್ಯಕ್ತಿಗೆ ಏನಂತ ಕರೀತಾರೆ ಗೊತ್ತಾ? ಸೈಂಟ್ ಅಗಸ್ಟಿನ್ ಎಂಬುದಾಗಿ ಇವತ್ತು ಈ ಪ್ರಪಂಚ ಆತನಿಗೆ ಹೆಸರು ಕೊಟ್ಟಿದೆ ಅಂತ ಹೇಳಿ. ಹಲ್ಲೆಲೂಯಾ. ಪರಿಶುದ್ಧವಾದಂತ, ಪವಿತ್ರವಾದಂತ, ದೈವಿಕವಾದಂತ, ದೇವರ ಮನುಷ್ಯನಾದಂತ ಅಗಸ್ಟಿನ್ ಎಂಬುದಾಗಿ ಇವತ್ತು ಪ್ರಪಂಚ ಆತನಿಗೆ ಹೆಸರು ಕೊಟ್ಟಿದೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ.
ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು 2 ಕೊರಿಂಥಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರ ಭಯ ಅಂತಕ್ಕಂಥದ್ದು ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ ನಿನ್ನಲ್ಲಿ ಒಂದು ಗುರುತಿರ್ತದೆ, ನಿನ್ನಲ್ಲಿ ಒಂದು ಸಿಂಬಲ್ ಇರ್ತದೆ, ನಿನ್ನ ಒಂದು ಗುರುತಿರ್ತದೆ. ನೀನು ಪವಿತ್ರತೆಯನ್ನು ಸಿದ್ಧಗೆ ತರೋದಕ್ಕೋಸ್ಕರ ಮಾತ್ರ ನೀನು ಪ್ರಯತ್ನ ಮಾಡ್ತೀಯ. ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನು ಹೊಂದೋದಕ್ಕಾಗಿ ನೀನು ಪ್ರಯತ್ನ ಮಾಡ್ತೀಯ. ಒಂದು ವೇಳೆ ನಿನ್ನಲ್ಲಿ ಈ ಗುರುತಿಲ್ಲಪ್ಪ ಅಂತಂದ್ರೆ, ನಿನ್ನಲ್ಲಿ ಈ ಗುರುತು ಒಂದ್ ವೇಳೆ ಇಲ್ಲಪ್ಪ ಅಂತಂದ್ರೆ, ನನ್ನ ತಮ್ಮ ತಂಗಿ, ದೇವರ ಭಯ ನಿನಗಿಲ್ಲ. ಮಾಡಿದ ಪಾಪನ್ನೇ ನೀನು ಮಾಡ್ತಾ ಇದೀಯಪ್ಪ ಅಂತಂದ್ರೆ, ನಾಯಿ ಕಕ್ಕಿದ್ದನ್ನೇ ಯಾವ ರೀತಿಗೆ ಅದು ನೆಕ್ಕುತ್ತದೋ, ಹಂದಿ ಎಷ್ಟು ಸಲ ತೊಳೆದ್ರು ಕೂಡ ಅದೇ ಕೆಸರಲ್ಲಿ ಹೋಗಿ ಒದ್ದಾಡ್ತದೋ, ನಿನ್ನ ಜೀವಿತದಲ್ಲಿ ದೇವರ ಭಯ ಇಲ್ಲ ಎಂಬುದಾಗಿ ಇದನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ದೇವರ ಭಯ ಇದ್ದಂತ ವ್ಯಕ್ತಿಗಿರುವಂತ 2ನೇ ಗುರುತೇನಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ಪವಿತ್ರತೆಯಿಂದ ಜೀವಿಸಲು ಆತನು ಮುಂದಾಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಅಶುದ್ಧವಾದದ್ದು, ಅಪವಿತ್ರವಾದದ್ದು, ಹೊಲೆಯಾದದ್ದು, ಹೊಲಸಾದದ್ದು ಯಾವುದು ಕೂಡ ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ, ಹಲ್ಲೆಲೂಯಾ. ಅಪವಿತ್ರವಾದದ್ದು, ಅಸಹ್ಯವಾದದ್ದು, ಹೊಲಸಾದದ್ದು ಯಾವುದು ಕೂಡ ಎಲ್ಲಿ ಬರಂಗಿಲ್ಲದು, ದೇವರ ಸಮೀಪ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾನೆ, 1 ಪೇತ್ರ 1:15-16 ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ. ತಂಗಿ, ತಮ್ಮ, ನಿನ್ನ ಜೀವಿತದಲ್ಲಿ ಪವಿತ್ರತೆಯನ್ನು ನೀನು ಇಷ್ಟಪಡ್ತಾ ಇದೀಯಾ? ಪರಿಶುದ್ಧ ಜೀವನ ನೀನು ಇಷ್ಟಪಡ್ತಾ ಇದೀಯಾ? ತಮ್ಮ, ತಂಗಿ, ನಿನ್ನ ಜೀವಿತದಲ್ಲಿ ಪವಿತ್ರ ಜೀವಿತ, ಪರಿಶುದ್ಧ ಜೀವಿತ ನೀನು ಜೀವಿಸಲು ತಪನ ಪಡ್ತೀಯಪ್ಪ ಅಂತಂದ್ರೆ, ಯೋಸೇಫನಂತೆ ಪಾಪಕ್ಕೆ ಭಯಪಟ್ಟು ಪಾಪ ನಡೆಯುವಂತ ಸ್ಥಳದಿಂದ ನೀನು ಓಡೋಗ್ತಾ ಇದೆಯಪ್ಪ ಅಂತಂದ್ರೆ, ನಿನ್ನಲ್ಲಿ ದೇವರ ಭಯ ಇದೆ ಎಂಬುದಾಗಿ ಗೊತ್ತು. ಇಲ್ಲ, ಇನ್ನೊಂದ್ ಜರ ನೋಡಮ್ ಜರ ಏನಾಯ್ತು ಅಂದೆ ಅಂದ್ರೆ, ನಿನ್ನಲ್ಲಿ ಏನಿಲ್ಲ, ನಿನ್ನಲ್ಲಿ ಭಯ ಅಲ್ಲ, ದೇವ್ರ ಭಯ ಅಲ್ಲ ಅಂತ ಹೇಳ್ಬೇಕು. ಭಯ ಅಲ್ಲ, ಭಯ ಎಲ್ಲರಿಗೂ ಅದ, ಕಳ್ಳಗನೂ ಭಯ ಅದ ಏನ್ರಿ? ಭಯ ಯಾರಿಗಿಲ್ಲ ಹೇಳ್ರಿ ನೋಡಮ್? ಭಯ ಯಾರಿಗಿಲ್ಲ? ಕಳ್ಳಗನೂ ಭಯ ಅದ. ಈ ಮನೆಯವ್ರು ಎಲ್ಲಿ ನನಗೆ ಹಿಡಿದು ಪೊಲೀಸ್ ಸ್ಟೇಷನ್ ಕೊಡ್ತಾರಂತೇಳಿ, ರೈಲ್ವೆದಾಗ ಟಿಕೆಟ್ ಇರಲಾದೆ ಪ್ರಯಾಣ ಮಾಡುವಂತ ವ್ಯಕ್ತಿಗೂ ಕೂಡ ಭಯ ಇರ್ತದ. ಆ ಭಯದ ಬಗ್ಗೆ ನಾನು ನಿಮ್ ಜೊತೆ ಮಾತಾಡ್ತಾ ಇಲ್ಲ. ನಾನು ಯಾವ ಭಯದ ಬಗ್ಗೆ ನಿಮ್ ಜೊತೆ ಮಾತಾಡ್ತಿದ್ದೇನೆ ಅಂದ್ರೆ, ದೇವರ ಭಯದ ಬಗ್ಗೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿರಿ, ಹಲ್ಲೆಲೂಯಾ. ದೇವರ ಭಯ ಅಂತಕ್ಕಂಥದ್ದು ನಿನ್ನ ಹೃದಯದಲ್ಲಿ ಇತ್ತಪ್ಪ ಅಂತಂದ್ರೆ ನಿನ್ನಲ್ಲಿ ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ತೀಯ ನೀನು, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು 3ನೇದಾಗಿ ನಾವು ನೋಡ ದೇವರ ವಾಕ್ಯದಲ್ಲಿ ಕೊನೆಯದಾಗಿ ಲಾಸ್ಟ್ ಆಗಿ ದೇವರ ಭಯ ಇದ್ದಂತವರ ಒಂದು ಗುರುತು ಯಾರಾದ್ರೂ ಓದ್ತೀರಾ? ಯೋಬನ ಪುಸ್ತಕ 1ನೇ ಅಧ್ಯಾಯ. ದಯವಿಟ್ಟು ನಾವೆಲ್ಲರೂ ಕೂಡ ದಯವಿಟ್ಟು ಯೋಬನ ಪುಸ್ತಕದ ಕಡೆಗೆ ನಾವೆಲ್ಲರೂ ಹೋಗೋಣ. ಬನ್ನಿ, ನಾವು ಯೋಬನ ಪುಸ್ತಕದ ಕಡೆಗೆ ಹೋಗೋಣ. 1ನೇ ಅಧ್ಯಾಯ 8ನೇ ವಚನ ದಯವಿಟ್ಟು ಓದ್ರಮ್ಮ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ನನ್ನ ದಾಸನಾದಂತ ಯೋಬನ ಮೇಲೆ ನೀನು ಗಮನವಿಟ್ಟಿದ್ಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಮತ್ತು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನಿಗೆ ಸಮಾನವಾದಂತವನು ಭೂಲೋಕದಲ್ಲಿ ಎಲ್ಲಿ ಕೂಡ ಸಿಗುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹೇಳ್ರಿ, ದೇವರ ಭಯ ಇದ್ದಂಥವ್ರಿಗೆ 1ನೇ ಗುರ್ತೇನ್ರಿ? ತೃಪ್ತಿ ಇರ್ತದೆ. ದೇವರ ಭಯ ಇದ್ದಂಥ ವ್ಯಕ್ತಿಗೆ 2ನೇದು ಏನಿರ್ತದೆ ಗುರ್ತು? ಪರಿಶುದ್ಧತೆ ಇರ್ತದೆ. ದೇವರ ಭಯ ಇದ್ದಂತ ವ್ಯಕ್ತಿಗೆ 3ನೇ ಗುರುತೇನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಯೋಬನ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದೇನೆ, ಯಾರಿಗೆ ದೇವರ ಭಯ ಇರ್ತದಲ್ರಿ, ಯಾರ ಹೃದಯದಲ್ಲಿ ದೇವರ ಭಯ ಅಂತಕ್ಕಂಥದ್ದು ನಿವಾಸ ಮಾಡಿರ್ತದಲ್ಲ, ಅವರ ಜೀವಿತದಲ್ಲಿ ಒಂದು ಗುರುತೇನಿರುತ್ತೆ ಅಂದ್ರೆ ಕೆಟ್ಟತನವನ್ನು ಪ್ರತಿದಿನ ಅವ್ರು ವಿಸರ್ಜಿಸ್ತಾ ಹೋಗ್ತಾರ ಅಂತ ಹೇಳಿ, ಹಲ್ಲೆಲೂಯಾ. ಏನ್ ಮಾಡ್ತಾರ ಅವರು? ಎಲ್ಲರೂ ಇಲ್ಲೇ ಇದ್ದೀರಿ, ಎಲ್ಲ ಇಲ್ಲೇ ಇದ್ದೀರಿ. ದೇವರ ಭಯ ಇದ್ದಂತ ವ್ಯಕ್ತಿ, ದೇವರ ಭಯ ಹೃದಯದಲ್ಲಿದ್ದಂತ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪ್ರತಿ ದಿನವೂ ಏನ್ ಮಾಡ್ತಾನಪ್ಪ ಅಂದ್ರೆ ಕೆಟ್ಟತನವನ್ನು ಏನ್ ಮಾಡ್ತಾನಂದ್ರೆ ಆತನು ವಿಸರ್ಜಿತ ಆತನ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳ್ರಿ, ಹಲ್ಲೆಲೂಯಾ. ಒಂದು ವೇಳೆ ಪ್ರತಿದಿನ ನಮ್ಮೊಳಗೆ ತಯಾರಾಗುವಂತ, ಪ್ರತಿದಿನ ನಮ್ಮಲ್ಲಿ ತಯಾರಾಗುವಂತ ಈ ಹೊಲಸನ್ನು, ನಮ್ಮೊಳಗೆ ಬರುವಂತ ಈ ಕೆಟ್ಟತನವನ್ನು ನಾವೊಂದು ವೇಳೆ ವಿಸರ್ಜಿಸಲಿಲ್ಲಪ್ಪ ಅಂತಂದ್ರೆ
ಒಂದಳಿ ಈ ಕೆಟ್ಟದಂತಕ್ಕಂಥದ್ದು ಎಲ್ಲಿದೆ? ಎಲ್ಲಾದ್ರೂ ರೋಡ್ ಮೇಲಿಂದ ಅದ್ರ ಬರ್ತದ, ಬೀದಿಯಿಂದ ಅದ್ರ ಬರ್ತದ, ಎಲ್ಲಾದ್ರೂ ಮಾರ್ಕೆಟ್ ಇಂದ ಬರ್ತದ ಅಂತೇಳಿ ನಾವು ದೇವ್ರ ವಾಕ್ಯದಲ್ಲಿ ಸಂದ್ವಿ. ನಮ್ಮ ಅಪ್ಪ ನಮ್ಗೆ ಪ್ರೀತಿ ಮಾಡುವಂತ ದೇವ್ರ ಏನ್ ಹೇಳಂತ, ಈ ಕೆಟ್ಟದಂತಕ್ಕಂಥದ್ದು ಹೊರಗಿಂದ ಬರಲ್ಲ, ಕೆಟ್ಟದಂತಕ್ಕಂಥದ್ದು ನಿಮ್ಮ ಒಳಗಿಂದೇ ಬರ್ತದೆ ಅಂದಾಗಿ ನಮ್ಮ ಅಪ್ಪ ಹೇಳಿದಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಯಾರ್ರೀ ಅಪ್ಪ? ಏಸಪ್ಪ. ಕೆಟ್ಟದ್ದು ಎಲ್ಲಿದೆ ಬರ್ತದಂತ್ರಿ? ಇದು ನಮ್ಮ ಒಳಗಿಲ್ಲಿಂದಲೇ ಅದು ಕೆಟ್ಟದ್ದು ಬರ್ತದಂತ. ಮಾರ್ಕನ್ ಸುವಾರ್ತೆ 7ನೇ ಅಧ್ಯಾಯ ನೀವು ಓದಿದ್ರಂದ್ರೆ ಅಲ್ಲಿ 13 ಕೆಟ್ಟ ಹೊಲಸು ದುರ್ವಾಸನೆಯಿಂದ ಕೂಡಿದಂತ ಪಾಪಗಳಲ್ಲಿ ಬರ್ತವ ಅಂತ ಹೇಳಿರಿ. ಹಲ್ಲೆಲೂಯಾ. ಓದ್ತೀರಾ ಯಾರಾದರೂ? ಮಾರ್ಕ 7:21. ಏನು ದುರ್ವಾಸನೆ ಬರ್ತಾವ ನಮ್ಮ ಒಳಗಿಂದು, ಯಾವ ಹೊಲಸು ನಮ್ಮ ಒಳಗೆ ಇದೆ, ಯಾವ ಒಂದು ಭಯಂಕರವಂತ ಕಚರ ನಮ್ಮ ಒಳಗೆ ತುಂಬಿಕೊಂಡಿದೆ, ಎಲ್ಲಿ ತುಂಬಿಕೊಂಡದ? ಓದಮ್ಮ ಮಾರ್ಕ 7. ಮನಸ್ಸಿನೊಳಗಿಂದ ಮನುಷ್ಯನ ಮನಸ್ಸಿನೊಳಗಿಂದ ಸುಳ್ಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಸೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ, ಈ ಎಲ್ಲ ಕೆಟ್ಟ ವಿಷಯಗಳು ಒಳಗಿನಿಂದ ಹೊರಟು ದಯವಿಟ್ಟು ಸಾಕಮ್ಮ. ಇವೆಲ್ಲ ಎಲ್ಲಿಂದ ಬರ್ತಾವಂತ್ರಿ? ಡಿಮಾರ್ಟ್ನಾಗ ಬರ್ತಾವೇನ್ರಿ? ಎಲ್ಲಿ ಬರ್ತಾವ? ಸೂಪರ್ ಮಾರ್ಕೆಟ್ನಾಗ ಸಿಗ್ತಾವೆ. ನೀವೆಲ್ಲ ಎಲ್ಲಿ ಬರ್ತಾವಂತೀವೆಲ್ಲ? ಎಲ್ಲಿ ತಯಾರಾಗ್ತಾವಂತೀವು? ಒಳಗೆ ತಯಾರಾಗ್ತಾವ ಕಂಪ್ನಿ ಇಲ್ಲೇ ಅದಂತದ್ರದ್ದು. ಅದ್ರ ಕಂಪ್ನಿ ಯಾವುದು? ಹಾರ್ಟ್. ಈ ತಯಾರಾಗದ ಎಲ್ಲಿ ಜಾಗ ಎಲ್ರಿ? ಇದು ಹೃದಯ ಒಳಗಂತಂದ್ರೆ ನಮ್ಮ ಹೃದಯದೊಳಗೆ ಇವೆಲ್ಲ ತಯಾರಾಗ್ತಾವಂತ. ಸೊಕ್ಕು, ಬುದ್ಧಿಗೇಡಿತನ, ಹಠಮಾರಿತನ, ಸುಳ್ಳು, ಮೋಸ, ವ್ಯಭಿಚಾರ, ಇವೆಲ್ಲ ಎಲ್ಲಿ ತಯಾರಾಗ್ತವಪ್ಪ ಅಂತಂದ್ರೆ ಇವೆಲ್ಲ ಇದೇ ಫ್ಯಾಕ್ಟ್ರಿದಾಗ ತಯಾರಾಗ್ತಾವಂತ್ರಿ. ಹೃದಯ ಅಂತಕ್ಕಂಥ ಫ್ಯಾಕ್ಟ್ರಿಲಿ ಒಳಗೆ ತಯಾರಾಗ್ತಾವಂತ. ಆದ್ರೆ ಕೆಲವೊಂದು ಒಳಗೆ ತಯಾರಾಗಂತವ್ ಏನ್ ಮಾಡ್ಬೇಕಂದ್ರೆ ಹೊರಗೆ ಹಾಕ್ಬೇಕ್ರಿ, ವಿಸರ್ಜಿಸ್ಬೇಕು. ಅರ್ಥ ಆಗ್ಲತ್ತದ್ರಿ? ಏನ್ ಮಾಡ್ಬೇಕ್ರಿ? ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಏನ್ ಮಾಡ್ಬೇಕಂದ್ರೆ ವಿಸರ್ಜಿಸುವಂತವುಗಳನ್ನು ವಿಸರ್ಜಿಸ್ಬೇಕು. ಒಂದು ವೇಳೆ ವಿಸರ್ಜಿಸಬೇಕಾದವುಗಳನ್ನು ವಿಸರ್ಜಿಸಲಿಲ್ಲ ಅಂದ್ರ ನೋಡ್ರ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸರಿಯಾಗಿ ಎಲ್ಲ ರೀತಿಯಿಂದ ಸರಿಯಾಗಿ ಫುಡ್ ತೆಗೆದುಕೊಳ್ತೇವೆ, ಒಳ್ಳೆ ಪೌಷ್ಟಿಕವಾದಂತ ಆಹಾರ ತೆಗೆದುಕೊಳ್ತೀವಿ. ತೆಗೆದುಕೊಂಡ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಅದರಲ್ಲಿರುವಂತ ಪ್ರೋಟೀನು, ಅದರಲ್ಲಿರುವಂತ ಫೈಬರು, ಅದರಲ್ಲಿರುವಂತ ನ್ಯೂಟ್ರಿಯನ್ಸು, ಅದರಲ್ಲಿರುವಂತ ಎಲ್ಲ ಒಂದು ದೇಹಕ್ಕೆ ಬೇಕಾಗಿರುವಂತ, ರಕ್ತಕ್ಕೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನು ನಾವು ತಿನ್ನಂತ ಆಹಾರದಿಂದ ದೇಹ ಎಲ್ಲ ಅದು ತೆಗೆದುಕೊಂಡು ವೇಸ್ಟ್ ಏನ್ ಮಾಡ್ತದಂತ ಬಿಟ್ಟು ಬಿಡ್ತದ ಅಂತ ಹೇಳಿ. ಆ ವೇಸ್ಟ್ ಏನ್ ಮಾಡ್ಬೇಕಂದ್ರೆ ಹೊರಗೆ ಹೋಗಿ ಏನ್ ಮಾಡ್ಬೇಕು? ಬೈಲಿಗೆ ಹೋಗ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಬರ್ಬೇಕು. ಹೌದಲ್ಲ? ಅಂದ್ರೆ ಮನುಷ್ಯ ಹಳ್ಳಗೆ ಹಾಯ್ ಅಂತಿರ್ತಾನೆ. ಹೌದಲ್ಲ? ವಿಸರ್ಜನೆ ಮಾಡೋಗಳನ್ನು ಒಂದ್ ವೇಳೆ ವಿಸರ್ಜನೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಏನಾಗ್ತದ್ರಿ? ಈಗ ಮುಂಜಾನೆ ಎದ್ದ ತಕ್ಷಣ ಒಂದು ಪಾರ್ಲೆ ಬಿಸ್ಕಿಟ್, ಒಂದು ಕಪ್ ಟೀ ಕುಡಿ, ಬ್ಯಾಡನಲ್ಲ. 8 ಗಂಟೆಗೆ ಅದಾದ ನಂತರ ಮತ್ತೆ 9 ಗಂಟೆಗೆ ಏನೋ ಬಿಸಿ ಬಿಸಿ ಅವಲಕ್ಕಿ, ಏನೋ ನಾಷ್ಟ, ಉಪ್ಪಿಟ್ಟು, ಉಪ್ಮಾ ಅಂತೇಳಿ 9 ಗಂಟೆಗೆ ಮತ್ತೊಂದು ಪ್ಲೇಟು ತಿನ್ನು, ಪರವಾಗಿಲ್ಲ. ಮತ್ತೆ 10 ಗಂಟೆಗೆ ಮತ್ತೆ ಡಿನ್ನರ್, ಊಟ, 2 ರೊಟ್ಟಿ, ಚಪಾತಿ, ಅನ್ನ ಎಲ್ಲ ಪೂರ್ತಿ ಇಷ್ಟ ಹಾಕೊಂಡು ತಿನ್ನು, ಒಳ್ಳೇದೆ. ಮತ್ತೆ 1 ಗಂಟೆ ಆಯ್ತಪ್ಪ ಅಂತಂದ್ರೆ ಒಂದು ಬಿಸಿ ಬಿಸಿ ಒಂದು ಲೋಟ ಕಾಫಿ ಆಗಲಿ, ಚಾ ಆಗಲಿ, ಹಾಲಾಗಲಿ ಕುಡಿ, ಏನ್ ತೊಂದರೆ ಇಲ್ಲ. ಮತ್ತೆ 4 ಗಂಟೆ ಆಯ್ತಪ್ಪ ಅಂತಂದ್ರೆ ಮತ್ತೊಂದು ಬಿಸ್ಕಿಟ್, ಆಮೇಲೆ ಟೀ, ಬ್ರೆಡ್, ಏನೋ ಒಂದು 4 ಗಂಟೆಗೆ ಇಲ್ಲಾಂದ್ರೆ 1 ಪಾವು ಕಿಲೋ ಪಕೋಡಿ ತಿನ್ನು, ಏನ್ ತೊಂದರೆ ಇಲ್ಲ. 4 ಗಂಟೆ. ಮತ್ತೆ 6 ಗಂಟೆ ಆಯ್ತಂದ್ರೆ ಸ್ವಲ್ಪ ಏನಾದ್ರು ಸ್ನಾಕ್ಸ್, ಮತ್ತೇನಾದ್ರೂ ಸ್ವಲ್ಪ ತಗೋ, ಏನ್ ತೊಂದರೆ ಇಲ್ಲ. ಮತ್ತೆ ರಾತ್ರಿ 8 ಗಂಟೆ ಆಯ್ತಂದ್ರೆ ಒಂದು ಪ್ಲೇಟ್ ತುಂಬಾ ಬಿರಿಯಾನಿ ಹಾಕೋ, ಎವರೆಸ್ಟ್ ಸಿಕ್ಕದಂಗೆ ಈಟ್ ತುಂಬಾ ಹಾಕೋ, ತಿನ್ನು, ಏನ್ ಸಮಸ್ಯೆ ಇಲ್ಲ, ತಿನ್ನು, ಒಳ್ಳೇದು. ಇಷ್ಟೆಲ್ಲ ಬೆಳಗ್ಗೆ 8 ಗಂಟೆಗೆ ಪಾರ್ಲೆ ಗೋಲ್ಡು, 9 ಗಂಟೆಗೆ ಉಪ್ಮಾ, 10 ಗಂಟೆಗೆ 3 ರೊಟ್ಟಿ, 1 ಗಂಗಾಳನ್ನ, 1 ಗಂಟೆಗೆ ಸ್ನಾಕ್ಸು, ಮತ್ತೆ 4 ಗಂಟೆಗೆ ಪಾವು ಕಿಲೋ ಪಕೋಡಿ,
ಸಂಜಿಗೆ ಬಿರಿಯಾನಿ ಚಪಾತಿ ಇದೆಲ್ಲ ತಿಂದು ಬೆಳಗ್ಗೆ ಒಂದ್ ವೇಳೆ ನಾವು ಅದನ್ನು ವಿಸರ್ಜಿಸಲಿಲ್ಲಪ್ಪ ಅಂತಂದ್ರೆ ಅದು ಸ್ವಲ್ಪ ಸ್ಟಾಕ್ ಹಂಗೆ ಉಳಿದ ಅಂತೇಳಿ ಟೈಮ್ ಸಿಗ್ಲಿಲ್ಲ, ಅರ್ಜೆಂಟಾಗಿ ನಾವು ಬೀದರ್ಗೆ ಹೋಗ್ಬೇಕು, ಹುಮ್ನಾಬಾದ್ಗೆ ಹೋಗ್ಬೇಕು, ಅರ್ಜೆಂಟಾಗಿ ರೆಡಿಯಾಗಿ ಬಸ್ ಹತ್ತಿದ್ದೀವಿ ಅಂತೇಳಿ ಅಲ್ಲಿಂದ ಬಸ್ ಹತ್ತಿ ಅಲ್ಲಿಂದ ಬೀದರ್ನಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಹೈದರಾಬಾದ್ಗೆ ಹೋಗ್ಬೇಕಂದ್ರೆ ಮತ್ತೊಂದು ಟ್ರೈನ್ ಹತ್ತಿದೆ. ಟ್ರೈನ್ ಹತ್ತಿದಾಗ ಟ್ರೈನ್ ಎಲೆಕ್ಟ್ರಾನಿಕ್ ಟ್ರೈನ್, ಅದರಲ್ಲಿ ನಿನಗೆ ಟಾಯ್ಲೆಟ್ ಇಲ್ಲ ನಿನ್ನ ಹಣೆ ಬರ್ಕ. ಹಾಗೆ ನೀನು ಬೀದರಿಂದ ಹೈದರಾಬಾದ್ಗೆ ಹೋಗಿ ಬಂದಿ. ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸಿಟಿದಾಗ ಎಲ್ಲಿ ಚಾನ್ಸ್ ಇಲ್ಲ. ಮತ್ತೆ ತಿರುಗಿ ವಾಪಸ್ ಬರುವಾಗ ಟ್ರೈನ್ ಎಲ್ಲಾದ್ರೂ ನೀನು ವಿಸರ್ಜಿಸ್ಬೇಕಂದ್ರೆ ಟ್ರೈನಲ್ಲಿ ಕೂಡ ಎಲೆಕ್ಟ್ರಾನಿಕ್ ಟ್ರೈನ್ ನಿನಗೆ ಸಿಕ್ತು, ಅಲ್ಲಿ ಕೂಡ ಟಾಯ್ಲೆಟ್ ಇಲ್ಲ. ತಿರುಗಿ ಏನಾಯ್ತಪ್ಪ ಅಂತಂದ್ರೆ ನೀನು ಹಾಗೆ ಬೀದರ್ಗೆ ಬಂದಿ. ಬೀದರ್ಗೆ ಬಂದಾಗ ಮತ್ತೆ ಅಲ್ಲಿ ಬೀದರ್ ಬಿರಿಯಾನಿ ಒಂದು ಪ್ಲೇಟ್ ಫುಲ್ ಹಾಕಿ ಮತ್ತೆ ತಿರುಗಿ ಸಾಯಂಕಾಲ ಬಸ್ ಹಿಡಿದು ಮತ್ತೆ ಗುಲ್ಬರ್ಗಕ್ಕೆ ಬಂದು ಎಷ್ಟು ದಿನ ಆಯ್ತು ಈಗ? ಎಷ್ಟು ದಿನ ಆಯ್ತು ಈಗ? ಸ್ಟಾಕ್ ಎಷ್ಟು ದಿವಸದಿಂದ ಉಳಿತು ಒಳಗ? ಎಷ್ಟು ದಿವಸ ಅಂದ್ರೆ 2 ದಿವಸ ಸ್ಟಾಕ್ ಉಳಿತು. ಇನ್ನೇನು ಅವಸರದಿಂದ ಬಸ್ ಸ್ಟ್ಯಾಂಡಿಂದ ಮನೆಗೆ ಬಂದು ಇನ್ನೇನು ಟಾಯ್ಲೆಟ್ ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಯಾರೋ ಮಕ್ಕಳು ಟ್ಯಾಪ್ ಚಾಲು ಮಾಡಿರೋ ನೀರೆಲ್ಲ ಖಾಲಿಯಾಗಿ ಹೋಗ್ಯಾವ, ನೀರಿಲ್ಲ. ಈಗ ಅರ್ಜೆಂಟಾಗಿ ನೀರು ಬೇಕಂತೇಳಿ ಬೋರ್ವೆಲ್ ಸ್ಟಾರ್ಟ್ ಮಾಡಕ್ ಹೋದ್ರೆ ಕರೆಂಟ್ ಹೋಗ್ಯದ. ಏನಾಯ್ತದು? 2 ದಿನ ಹಂಗೆ ಉಳಿತು ಒಳಗ. 3ನೇ ದಿವಸಿಗೆ ನೀರು ಬಂತು, ಟ್ಯಾಪ್ ಬಂತು, ನಳ ಬಂತು, ಎಲ್ಲ ಬಂತು. ನೀನ್ ಟಾಯ್ಲೆಟ್ಗೆ ಹೋದಪ್ಪ ಅಂದ್ರೆ ಅದು ಬರಲ್ಲ, ನಾ ಬರಲ್ಲ ಅಂತ. ನಾನೇನ್ ಮಾಡಂಗಿಲ್ಲ, ಬರಲ್ಲ ಅಂತೇಳಿ ಗಟ್ಟಿಯಾಗಿ ಕುಂತು ಬಿಡ್ತದಲ್ಲಿ. ಅದಕ್ಕೇನಂತಾರೆ ಇಂಗ್ಲಿಷ್ನಾಗ? ಕಾನ್ಸ್ಟಿಪೇಷನ್ ಅಂತಾರೆ. ಇಂಗ್ಲಿಷ್ನಾಗ ಏನಂತಾರೆ ಅದಕ್ಕೆ? ಕಾನ್ಸ್ಟಿಪೇಷನ್ ಅಂತಾರೆ. ಅಚ್ಚು ಕನ್ನಡದಾಗ ಮಲಬದ್ಧತೆ ರೋಗ ಬಂದದ್ರಿ ಅಂತಾರೆ ಡಾಕ್ಟರ್. ಏನಂದ್ರೆ ಯಾವ ರೋಗ ಬಂದದ? ಮಲಬದ್ಧತೆ ರೋಗ ಬಂದದ ಅಂತ. ಮಲಬದ್ಧತೆ ರೋಗ ಒಂದ್ ವೇಳೆ ಬಂತಪ್ಪ ಅಂತಂದ್ರೆ ಅದು ಒಂದ್ ರೋಗ ಬರ್ತದ್ರಿ, ಅದು 108 ರೋಗಗಳಿಗೆ ಹಾದಿ ಮಾಡಿಕೊಡ್ತದ್ರಿ. ಅದು ಎಷ್ಟು ರೋಗ ರೀ? ಅದು ಒಂದೇ ಬರಲದು. ಎಷ್ಟು ರೋಗ ತರ್ತದ್ರಿ? 108 ರೋಗ ಎಣಿಸಿ ಸಂಗಡ ತಗೊಂಡ್ ಬರ್ತದ. ಅದು ಹಾರ್ಟಿನ ಮೇಲೆ ಎಫೆಕ್ಟ್ ಆಗ್ತದೆ, ಅಸಿಡಿಟಿ ತಯಾರಾಗ್ತದೆ, ಹಾರ್ಟ್ ಬರ್ನ್ ಆಗ್ತದೆ, ಗ್ಯಾಸ್ ಟ್ರಬಲ್ ಆಗ್ತದೆ. ಗ್ಯಾಸ್ ಹೊರ ಹೋಗ್ಲಾದಕ್ಕೆ ಅದಕ್ಕೆ ಸ್ಥಳ ಸಿಗಲಾರ್ದಕ್ಕೆ ಅದು ಓಡಾಡಿ 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 ಕಿಲ್ಲಿ ಬಂದು ಕೊಡ್ತದ. ಎಲ್ಲಿ? ಕಿಲ್ಲಿ ಬಂದು ಕುಂತಾಗ ಚಾಲು ಆಗ್ತದೆ. ನಡಿಯಪ್ಪ ಜಯದೇವಕ್ಕೆ ಹೋಗಮ್ ನಡಿಯೋ. ಎಲ್ಲಿ ಬೇಡೋ ಯಪ್ಪ, ಎಲ್ಲಿಗೆ? ಎದಿ ಬ್ಯಾನ್ ಹೇಳತ್ತದ, ಎಲ್ಲಿಗೆ ಹೋಗಮಿ? ಜಯದೇವಕ್ಕೆ ಹೋಗಮ್. ಪ್ರೀತಿಯ ದೇವರ ಮಕ್ಕಳೇ, ಪ್ರತಿದಿನ ವಿಸರ್ಜಿಸಬೇಕಾಗಿರುವಂತವುಗಳನ್ನು ವಿಸರ್ಜಿಸದೆ ಹೋದ್ರೆ ಇಷ್ಟೊಂದು ಸಮಸ್ಯೆಗಳು ಬರ್ತವೆ. ಆದರೆ ಪ್ರತಿದಿನ ನಿನ್ನಲ್ಲಿ ಕೆಟ್ಟತನ ಅಂತಕ್ಕಂಥ ಪ್ರತಿದಿನ ಒಳಗೆ ತಯಾರಾಗ್ತಾನೆ ಇರ್ತದೆ. ನಿನ್ನ ಒಳಗೆ ನೀನು ಎಷ್ಟೇ ಭಕ್ತಿವಂತನಾಗಿರು, ನೀ ಅನ್ಕೋತಿರ್ಬೋದು ನನ್ನಂತ ಭಕ್ತಿವಂತ ಯಾರು ಇಲ್ಲ ಎಂಬುದಾಗಿ. ನನ್ನಂತ ಭಕ್ತಿವಂತನು ಯಾರಿಲ್ಲಪ್ಪ ಅಂದ್ರೆ ಯೇಸು ಸ್ವಾಮಿ ಹೇಳಿರುವಂತ ಮಾತು ಸುಳ್ಳಾತದ. ನೀನೇ ಯೇಸು ಸ್ವಾಮಿ ಜಾಗದಾಗ ಬಂದು ಕೂಡ್ತೇನೆ. ಅದಕ್ಕೆ ಕೆಟ್ಟತನ ಅಂತಕ್ಕಂಥದ್ದು ಹೊರಗಿಂದ ಬರಂಗಿಲ್ಲ, ಅದು ಎಲ್ಲಿಂದ ಬರ್ತದ್ರಿ? ಅದು ಒಳಗೆ ತಯಾರಾಗ್ತದೆ. ಅದಕ್ಕೋಸ್ಕರವಾಗಿ ಪ್ರತಿದಿನ ನಿನ್ನ ಒಳಗೆ ಬರುವಂತ ಕೆಟ್ಟತನವನ್ನು ನೀನು ವಿಸರ್ಜಿಸಿಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ನೀನು ನಿನ್ನ ದಿನವನ್ನು ಪ್ರಾರಂಭ ಮಾಡಿದ ಮೇಲೆ ತಿರುಗಿ ಸಾಯಂಕಾಲ ನಿನ್ನ ಹಾಸಿಗೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪ್ರತಿ ನೀನು ನೋಡಿದಂತ ನೋಟ, ಮಾಡಿದಂತ ಆಲೋಚನೆ, ನೀನು ನೋಡಿದಂತ ದೃಷ್ಟಿ, ನಿನ್ನ ಬಾಯಿಂದ ಆಡಿದಂತ ಪ್ರತಿಯೊಂದು ಮಾತುಗಳು, ಇನ್ನೊಬ್ಬರ ವಿಷಯದಲ್ಲಿ ನೀನು ಏನೇನು ಕೆಟ್ಟದಾಗಿ ಒಂದ್ ವೇಳೆ ಆಲೋಚನೆ ಕೂಡ ಮಾಡಿದ್ದಾದ್ರೂ ಕೂಡ ಹಾಸಿಗೆಯಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ನಾನು ವಿಸರ್ಜಿಸಿಬಿಡ್ಬೇಕದು. ಏನ್ ಮಾಡ್ಬೇಕದು? ಯಾರ ವಿಷಯನೇ ಆಗಲಿ, ಪಾಸ್ಟರ್ ವಿಷಯ ಆಗಲಿ, ನಿನ್ನ ಸಹೋದರನ ಜೊತೆ ಆಗಲಿ, ನಿನ್ನ ಸಹೋದರಿ ಜೊತೆ ಆಗಲಿ, ಚರ್ಚ್ ಅಲ್ಲಿ, ನಿನ್ನ ಸಹವಾಸದಲ್ಲಿ, ಯಾರ ವಿಷಯದಲ್ಲಿ ನೀನು ಏನೇ ತಪ್ಪಾಗಿ ಆಲೋಚನೆ ಮಾಡಿದ್ರು, ತಪ್ಪಾಗಿ ಅವ್ರ ಬಗ್ಗೆ ಕಲ್ಪನೆ ಮಾಡಿದ್ರು ಕೂಡ, ತಪ್ಪಾಗಿ ಯೋಚನೆ ಮಾಡಿದ್ರು ಕೂಡ ನಿನ್ನ ಜೀವಿತದಲ್ಲಿ ಕೆಟ್ಟದಂತಕ್ಕಂಥದ್ದು ಪ್ರತಿದಿನ ತಯಾರಾಗ್ತಾನೆ ಇರ್ತದದು.
ಅದು ಪ್ರತಿದಿನ ದೇಹ ಯಾವ ರೀತಿಗೆ ಬಹಿರ್ದೃಶ್ಯಲ್ಲಿ ನಮ್ಮನ್ನು ಅದು ಹೊರಗಡೆ ಹಾಕ್ತದೆ, ಆ ರೀತಿಗೆ ನಾವು ದೇವರ ಮಕ್ಕಳಾಗಿರುವಂತ ನಾವು ಪ್ರತಿದಿನ ಅಂತಕ್ಕಂಥದ್ದು ಕೆಟ್ಟತನ ಅಂತಕ್ಕಂಥದ್ದು ಏನ್ ಮಾಡ್ಬೇಕಂದ್ರೆ ವಿಸರ್ಜಿಸ್ಬೇಕಂತೇಳಿ. ಹಲ್ಲೆಲೂಯಾ. ಯಾರು ಪ್ರತಿದಿನ ಕೆಟ್ಟದ್ದನ್ನು ವಿಸರ್ಜಿಸ್ತಾರೋ, ಕೆಟ್ಟದ್ದನ್ನು ಅಸಹಿಸ್ಕೊಳ್ತಾರೋ, ಅವರಲ್ಲಿ ಏನಿದೆ ಅಂತೇಳಿ ಗುರುತ್ರಿ. ಮೂರನೇ ಗುರುತೇನು? ದೇವರ ಏನಿದೆ ಅವರಲ್ಲಿ ಅಂತ ದೇವ್ರ ಭಯದೆ ಅಂತೇಳಿ ಅರ್ಥ.